ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆ ನಿಂತಿದೆ. ಕದನ ವಿರಾಮ ಘೋಷಣೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದನೆ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ನಿಯೋಗಗಳನ್ನು ರೆಡಿ ಮಾಡಿದ ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಮೂಹದ ಎದುರಿಗೆ ಪಾಕಿಸ್ತಾನ ಯಾವ ರೀತಿ ಕಳ್ಳಾಟ ಆಡ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ಮಧ್ಯೆ ಕದನ ವಿರಾಮ ಮಾಡಿದ್ದೆ ಅತಿ ದೊಡ್ಡ ತಪ್ಪು ಅಪರಾಧ ಎಂಬಂತೆ ಇಡೀ ರಾಷ್ಟ್ರದಲ್ಲಿ ಹಲವಾರು ರಾಜಕೀಯ ನಾಯಕರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ಅದು ಬಿಜೆಪಿ ಅವರೇ ಆಗಿರ್ಬೋದು, ಕಾಂಗ್ರೆಸ್ನವರೇ ಆಗಿರ್ಬೋದು. ಬಿಜೆಪಿಯ ಒಬ್ಬ ಸಂಸದ ಹೇಳ್ತಾನೆ, ಸೈನಿಕರು ಸೈನ್ಯ ನರೇಂದ್ರ ಮೋದಿ ಅವರ ಕಾಲ್ ಮುಗಿಬೇಕಂತೆ, ಬೇರೆ ಕೆಲಸ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸೇನೆಯ ಕಾರ್ಯಾಚರಣೆಯನ್ನ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. 4 ವಿಮಾನ ಬಿಟ್ಬಿಟ್ಟು ಅದೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಅಂತ ಬಾಯಿಗೆ ಬಂದಂಗೆ ಕಮೆಂಟ್ ಕೊಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳನ್ನ, ರಾಜಕೀಯ ನಾಯಕರುಗಳನ್ನ ಟೀಕೆ ಮಾಡೋದು ತಪ್ಪೇನಲ್ಲ. ಆದರೆ ಈ ದೇಶದ ಅಖಂಡತೆ, ಸಾರ್ವಭೌಮತ್ವವನ್ನು ಕಾಪಾಡ್ತಾ ಇರುವಂತಹ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ಇಡೀ ರಾಷ್ಟ್ರದ ಜನ ಸುಖದಿಂದ, ನೆಮ್ಮದಿಯಿಂದ, ಸುರಕ್ಷಿತವಾಗಿ, ಭದ್ರತೆಯಿಂದ ಇರಬೇಕು ಅಂತ ಕಾಯ್ತಾ ಇರುವಂತಹ ಸೈನಿಕರ ಬಗ್ಗೆ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದರ ಮೂಲಕ ಇಡೀ ಭಾರತದ ಮತ್ತು ಭಾರತದ ದೇಶಾಭಿಮಾನಕ್ಕೆ ಪೆಟ್ಟು ಕೊಡುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ರಾಜಕೀಯ ನಾಯಕರುಗಳ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ನಮಗೆ ನಾಚಿಕೆ ಆಗುತ್ತೆ. ದೇಶದ ಜನ ಸೈನಿಕರ ಜೊತೆಗಿದ್ದೇವೆ, ದೇಶದ ಜನ ಭಾರತೀಯ ಸೇನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಳಾದ ರಾಜಕೀಯಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿ ಗಬ್ಬೆಡಿಸಿ ಒಂದು ರೀತಿ ದೇಶವನ್ನೇ ಒಗ್ಗಟ್ಟು ಮಾಡುವಂತಹ ಸೈನ್ಯವನ್ನು ಕೂಡ ರಾಜಕೀಯವಾಗಿ ಹರಾಜಾಗ್ತಾ ಇರುವಂತಹ ಇಂತಹ ಮನಸ್ಥಿತಿಗಳಿಗೆ ಧಿಕ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಸಿಂಧೂರ ಆಪರೇಷನ್ ನಲ್ಲೂ ಇವ್ರದ್ದು ಕಿತ್ತೋಗಿರೋ ರಾಜಕೀಯ. ಇದೇ ಈ ಕ್ಷಣದ ಸ್ಪೆಷಲ್ ಸಿಂಧೂರ ರಾಜಕೀಯ. ಎಸ್, ಸಿಂಧೂರ ರಾಜಕೀಯ. ಈ ಸಿಂಧೂರ ರಾಜಕೀಯದಲ್ಲಿ ಬಹಳಷ್ಟು ಹೇಳಿಕೆಗಳು, ಆ ಹೇಳಿಕೆಗಳು ಒಂದೊಂದು ಕೇಳ್ತಾ ಇದ್ರೆ ಹಂಗೆ ರಕ್ತ ಕುದೀತಾ ಹೋಗುತ್ತೆ. ಆ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಬೇಕು. ಮಾಜಿ ಪ್ರಧಾನಿಗಳು, ಹಾಲಿ ಪ್ರಧಾನಿಗಳನ್ನು ಇವರು ಟೀಕೆ ಮಾಡುವಂತಹ ಬರದಲ್ಲಿ ಯಾವ್ಯಾವ ರೀತಿ ಮಾತಾಡ್ತಾರೆ ಅಂತಂದರೆ, ನಮ್ಮ ಮರ್ಯಾದೆನ ನಾವೇ ಹರಾಜು ಹಾಕೊಳ್ಳೋದಂದ್ರೆ ನಮ್ಮಂತಹ ಭಾರತೀಯರಿಗೆ ಬಿಟ್ಟು ಬೇರೆ ಯಾವ ದೇಶಕ್ಕೂ ಇದು ಬರಲ್ಲ ಅಂತ ಅನ್ಸುತ್ತೆ. ಹೋಗಿ ಪಾಕಿಸ್ತಾನದವ್ರನ್ನ ನೋಡಿ ಕಲಿಬೇಕು. ಹೊಡೆಸ್ಕೊಂಡು ಮಕಾಡೆ ಮಲಗಿದ್ರು ಕೂಡ ಅವರು ವಿಜಯೋತ್ಸಾಹ ಮಾಡ್ತಾರೆ. ಗೆದ್ಬಿಟ್ವಿ ಅಂತ ಸ್ವೀಟ್ ಹಂಚಿ ಖುಷಿ ಖುಷಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಹೊಡೆದು ಬಂದು ಎದೆ ಮೇಲೆ ಕಾಲಿಟ್ಟರು ಕೂಡ ನಾವು ಇಲ್ಲಿ ಗೊಳೋ ಅಂತ ಅಳ್ತಾ ಇದ್ದೀವಿ. ಇದು ನಮ್ಮ ದೌರ್ಭಾಗ್ಯ. ಇಂತಹ ದೌರ್ಭಾಗ್ಯ ನಮ್ಮ ದೇಶಕ್ಕಲ್ಲದೆ ಬೇರೆ ಯಾವ ದೇಶಕ್ಕೂ ಇಲ್ಲ ಅಂತ ಅನಿಸುತ್ತೆ. ರಾಜಕೀಯ ಮಾಡ್ರಿ ಅಂತಂದ್ರೆ ಸೇನೆ ವಿಚಾರದಲ್ಲಿ, ಕಾರ್ಯಾಚರಣೆ ವಿಚಾರದಲ್ಲೂ, ಪಾಕಿಸ್ತಾನದ ವಿಚಾರದಲ್ಲೂ ಗಬ್ ರಾಜಕೀಯ ಮಾಡಿ ಗಬ್ಬಾಗಿ ಮಾತಾಡ್ತಾರೆ. ಹಾಗಾದ್ರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ಲಿಸ್ಟು ಎಲ್ಲ ನೋಡ್ಕೊಂಡ್ ಬರೋಣ ಒಂದೇ ಸರಿ. सिंधु को मिटाने का काम जिन लोगों ने किया, जिन आतंकवादियों ने किया और जिन आतंकवादियों को जिनने पाला, जो पाल रहे हैं, उनको नेस्त नाबूद नहीं कर देंगे तब तक चैन की सांस नहीं लेंगे. और यशस्वी प्रधानमंत्री जी को हम धन्यवाद देना चाहेंगे. और पूरा देश की वो सेना, वो सैनिक उनके चरणों में नतमस्तक है. उनके चरणों में पूरा देश नतमस्तक है. उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली. ಏನು ಮಾಡಿಲ್ಲ, ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡ್ಬಿಟ್ಟಿದ್ದೀವಿ? ಅಲ್ಲಿ ಹೊಡೆದು ಬಿಟ್ವಿ, ಇಲ್ಲಿ ಹೊಡೆದು ಬಿಟ್ವಿ. ಇನ್ನೊಂದು ನಿಮ್ಮ ಟಿವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನ ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ
ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸ್ಬೇಕು ಅಂತ ಕದನ ಆರಂಭ ಮಾಡಿದ್ದು. ಆ ಗುರಿ ಈಡೇರಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿವೆ, ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಒತ್ತಡ ಅಂತಕ್ಕಂಥದ್ದು, ಮೋದಿಯವರು ರಾಜೀನಾಮೆ ಕೊಡಬೇಕು. ಅದೇ BJP ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ. 11 ವರ್ಷದಲ್ಲಿ BJP ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ 0 ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಬಾಯನ್ನು ನೀವು ಮುಚ್ಚಿಸಬೇಕು. ಇಲ್ಲದೆ ಹೋದರೆ ನೀವು ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನು ಒಂದ್ಸಾರಿ ಅವರಿಗೆ ಅದೊಂದು ಭಾಗ್ಯವನ್ನು ಕೊಟ್ಬಿಡಿ. ಯಾರ್ಯಾರು ಈ ನಾಯಕರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಸೈನಿಕರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯಾರು ಸಾಕ್ಷಿ ಕೇಳ್ತಾ ಇದ್ದಾರೆ, ಅವರನ್ನು ನೀವು ಪಾಕಿಸ್ತಾನ ಕಳಿಸಿ 1 ವರ್ಷಕ್ಕೆ. ಕೊತ್ವಾಲ್ ಮಂಜು ಅವರು ಕೇಳ್ತಾ ಇದ್ದಾರೆ ಸಾಕ್ಷಿ ಏನಿದೆ ಅಂತ. 14 ಕೋಟಿ ರೂಪಾಯಿ ಕೊಟ್ಟಿರೋದು ಸಾಕ್ಷಿ ಅಲ್ವಾ ಕೊತ್ವಾಲ್ ಮಂಜು ಅವರೇ? ಇದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನದವರು ಹೇಳ್ತಾ ಇದ್ದಾರಲ್ಲ ನಾವು ಗೆದ್ದಿದ್ದೀವಿ ಅಂತ ಹೇಳಿ, ಈ ಕಡೆ ಭಾರತದ ಸೈನಿಕರು ಹೇಳ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಹೇಳಿ. ಯಾರನ್ನ ನಂಬಬೇಕು ಅಂತ ಹೇಳಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ, ನೀವು ಭಾರತವನ್ನ ನಂಬ್ತೀರೋ ಅಥವಾ ಪಾಕಿಸ್ತಾನವನ್ನ ನಂಬ್ತೀರೋ? ನಿಮ್ಮ ಮಾತುಗಳನ್ನ ನೋಡಿದ್ರೆ ಭಾರತವನ್ನ ನಂಬೋದಿಲ್ಲ. ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ? ನಿಮಗೆ ಏನು ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ? ನೀವೊಬ್ಬರು ಸಚಿವರಿದ್ದೀರಿ. ಮೋದಿ ತಾನೇ ಸುಪ್ರೀಂ ಅಂತಂದರೆ 140 ಕೋಟಿ ಜನಸಂಖ್ಯೆ ಇವತ್ತು ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಸುಪ್ರೀಂ ಮೋದಿ ಅಲ್ದಲ್ಲ ಇನ್ಯಾರು? ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಿದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ, ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಓಕೆ, ಮೋದಿ ಅವರನ್ನು ಟೀಕಿಸೋದು ತಪ್ಪಲ್ಲ, ಆಳುವ ಸರ್ಕಾರಗಳ ನೀತಿ ನಿಲುವುಗಳನ್ನು ಟೀಕಿಸೋದು ತಪ್ಪಲ್ಲ. ಮೋದಿ ಅವರನ್ನು ಟೀಕಿಸಿದ ಮಾತ್ರಕ್ಕೆ ಅಫ್ಜಲ್ ಖಾನ್ ಆಗಲ್ಲ, ಮೋದಿ ಅವರನ್ನು ಹೊಗಳಿದ ಮಾತ್ರಕ್ಕೆ ಛತ್ರಪತಿ ಶಿವಾಜಿ ಆಗಲ್ಲ. ಆದರೆ ಇಲ್ಲಿರುವಂತಹ ಸಮಸ್ಯೆ ಸೇನೆಯ ಕಾರ್ಯಾಚರಣೆ ಮತ್ತು ಸೈನಿಕರನ್ನು ರಾಜಕೀಯಕ್ಕೆ ಗುರಿಯಾಗಿಸಿಕೊಂಡು ಟೀಕೆ ಟಿಪ್ಪಣಿ ಮಾಡೋದು. ಅದರಲ್ಲೂ ಕೂಡ ಮಂಜುನಾಥ್ ಅವರು ಬಾಬಾ ಏನು ಯುದ್ಧ ಮಾಡಿಬಿಟ್ಟಿದ್ದಾರೆ, ಏನು ಮಾಡಿಲ್ಲ, 4 ವಿಮಾನ ಆರಿಸ್ಬಿಟ್ಟಿದ್ದಾರೆ. ಇವರೇ ಕರ್ಕೊಂಡು ಬಂದಿರ್ಬೋದು, ಒಳಗಡೆ ಪಾಕಿಸ್ತಾನದಿಂದನೇ ಬಂದಿರ್ಬೋದು, ಪಾಕಿಸ್ತಾನದಿಂದ ಇವರೇ BJP ಅವ್ರು ಕರ್ಕೊಂಡು ಬಂದಿರ್ಬೋದು, ಇವರೇ ಕಳಿಸಿರ್ಬೋದು. ಕಳ್ಸೋಕ್ಕೆ ಅದೇನು ಇದು ಅನ್ಕೊಂಡಿದ್ದೀರಾ? ಅದು ಕೋಲಾರ ಬೆಂಗಳೂರು ಅಂದ್ಕೊಂಡಿದ್ದೀರಾ ಕಳ್ಸೋಕ್ಕೆ? ಟೊಮೊಟೊನು ತರಕಾರಿ ಕಳಿಸೋದಕ್ಕೆ ಅದೇನು ಟೊಮೊಟೊ ಇಲ್ಲಾಂದ್ರೆ ವೆಜಿಟೇಬಲ್ಸ್ ಅಂತ ಅಂದ್ಕೊಂಡಿದ್ದೀರಾ? ಉಗ್ರಗಾಮಿಗಳು ರೀ ಅವರು. ಗೊತ್ತಾ ನಿಮಗೆ ಸೇನೆ ಅಂದ್ರೇನು, ಸೇನೆ ಕಾರ್ಯಾಚರಣೆ ಹೆಂಗೆ ನಡೆಯುತ್ತೆ ಅಂತ? ಸಿಂಗಾಪುರಕ್ಕೆ ಹೋಗಿ ಬರೋದಲ್ಲ, ಹಂಗೆ ಆಗೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮೆನ್ಗಳೆಲ್ಲ ಪೊಲಿಟಿಷಿಯನ್ಗಳಾದರೆ ಹಿಂಗೆ ಮಾತಾಡೋದು. ದೇಶ ಅಂದ್ರೇನು, ದೇಶದ ಸೈನಿಕರು ಅಂದರೆ ಏನು, ಯುದ್ಧ ಅಂದ್ರೇನು, ದೇಶಭಕ್ತಿ ಅಂತ ಅಂದರೆ ಏನು ಅಂತ. ಹಾಳಾದ ರಾಜಕೀಯ BJP ಇರುತ್ತಾ, ಕಾಂಗ್ರೆಸ್ ಇರುತ್ತಾ, JDS ಇರುತ್ತಾ, ಇನ್ನೊಂದು ಇರುತ್ತೋ. ಆದರೆ ದೇಶದ ವಿಚಾರದಲ್ಲಿ, ದೇಶದ ಸೈನಿಕರ ವಿಚಾರದಲ್ಲಿ ಬಾಯಿ ಬಿಗಿ ಹಿಡಿದು ಮಾತಾಡಬೇಕು. ಕ್ಷುಲ್ಲಕವಾಗಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋದಲ್ಲ, ನಂದು ಒಂದು ಇರಲಿ ಅಂತ. ಆಮೇಲೆ ತಿಪ್ಪೆ ಸಾರಿಸೋದು, ನಾನು ಹಂಗೆ ಹೇಳಿಲ್ಲ, ನಾನು ಮಹಾನ್ ದೇಶಭಕ್ತ, ನಾನು ಅದೇ ಹೇಳೋಕ್ಕೋದೆ, ನಾನು ಇದೇ ಹೇಳೋಕ್ಕೋದೆ, ನಾನು ಯಾಕೆ ಕದನ ವಿರಾಮ ಮಾಡಿಬಿಟ್ರು ಸರಿಯಾಗಿ ಹೊಡೆದಿಲ್ಲ, ಗಂಡಸರೆಲ್ಲ ಸತ್ತೋಗ್ಬಿಟ್ರು, ನಮ್ಮ ಹೆಣ್ಮಕ್ಳಿಗಿದೆ ನಾನು ನ್ಯಾಯ ಕೊಡೋದು, 2 ವಿಮಾನ ಆರಿಸ್ಬಿಟ್ಟು ಅಂತ. ಒಂದು ವಿಮಾನ ಆರಿಸಿ ಗೊತ್ತಾಗುತ್ತೆ ನಿಮಗೆ, AK-47 ಇಟ್ಕೊಂಡಲ್ಲಿ ಹೋಗಿ ಗಡಿಯಲ್ಲಿ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ. ಒಂದು ಗುಂಡಿನ ಸದ್ದಿಗೆ ಎದೆಲ್ಲ ಗಡಗಡ ನಡಗೋಗುತ್ತೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಬಿಡ್ತಾ ಇರ್ತಾರೆ. ಇಲ್ಲಿ ನಿಮ್ಮನ್ನು ಟೀಕೆ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ.
ಇವನ್ ಸಂತೋಷ್ ಲಾಡ್ ಅವರು ಮೋದಿ ಅವ್ರನ್ನ ಟೀಕಿಸಬಾರ್ದು ಅಂತ ಯಾವ ರೂಲ್ಸು ಇಲ್ಲ ಪ್ರತಾಪ್ ಸಿಂಹ ಅವರೇ. ಇನ್ನೊಬ್ಬ ಯಾರೋ BJP ಸಂಸದ ಮೋದಿ ಅವ್ರು ತಗೊಂಡಿರುವಂಥ ಡಿಸಿಷನ್ಗೆ, ಮೋದಿ ಅವ್ರ ಎದೆಗಾರಿಕೆಗೆ ಸೈನಿಕರು ಮತ್ತು ಸೈನ್ಯ ಅವ್ರನ್ನ ಶಿರಬಾಗಿ ನಮಸ್ಕರಿಸ್ಬೇಕಂತೆ. ನೀವು ನಮಸ್ಕರಿಸಿ ಪಾದಪೂಜೆ ಮಾಡಿ ಅವ್ರ ಪಾದಪೂಜೆ ಧೂಳು ಕುಡೀರಿ. ಸೈನ್ಯ ಯಾಕೆ ಯಾರಿಗೆ ತಲೆಬಾಗಬೇಕು? ಮೋದಿ ಅವ್ರಿಗೆ ತಲೆಬಾಗೋದು ಅಥವಾ ಇಂದಿರಾ ಗಾಂಧಿ ಅವ್ರಿಗೆ ತಲೆಬಾಗೋದು ಅಥವಾ ಸಿದ್ದರಾಮಯ್ಯನವ್ರಿಗೆ ತಲೆಬಾಗೋದಲ್ಲ. ಸೈನ್ಯ ಅದು ಯಾರಿಗೂ ತಲೆಬಾಗೋದಿಲ್ಲ. ಇಡೀ ದೇಶ ತಲೆಬಾಗಿದ ಹಾಗೆ ಸುಮ್ಮನೆ ಬಾಯಿಗೆ ಬಂದದ್ದು ಬಿಡ್ತಾ ಇರ್ತಾರೆ ರಾಜಕೀಯ. ಇವ್ರ ನಾಯಕರುಗಳನ್ನು ಮೆಚ್ಚೋದಕ್ಕೆ ಏನು ಬೇಕೋ ಅದು ಬಾಯಿಗೆ ಬಂದಂಗೆ ಮಾತಾಡೋದು. ಒಬ್ರಿಗೊಬ್ರು ಟೀಕೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಂದ್ರು, ಅದನ್ನು ಬಿಟ್ಬಿಟ್ಟು ಬರೀ ಸೈನಿಕರ ಬಗ್ಗೆ ಗಬ್ಬಾಗಿ ಮಾತಾಡೋದು ಮತ್ತು ಅದಕ್ಕೆ ಟ್ವಿಸ್ಟ್ಗಳನ್ನು ಕೊಡೋದು. ಆಲ್ ರೈಟ್, ಈ ಒಂದು ಸೈನ್ಯದ ವಿಚಾರವಾಗಿ ಹಗುರವಾದಂಥ ಮಾತುಗಳು. 4 ವಿಮಾನ ಹಾರಿಸ್ಬಿಟ್ರು, ಅದು ಹಾರಿಸ್ಬಿಟ್ರು, ಇದು ಹಾರಿಸ್ಬಿಟ್ರು. ತಿರಂಗ ಬದಲು ಟ್ರಂಪ್ ಯಾತ್ರೆ ಮಾಡಿ. ತಿರಂಗ ಅಂದರೆ ಏನ್ರಿ? ನೀವು ಯಾಕೆ ಮಾಡಿದ್ರಿ? ಹಂಗಾದ್ರೆ ನೀವು ಮಾಡಿದ್ರಲ್ಲ ಕಾಂಗ್ರೆಸ್ ಅವರು ಊರಿಗೆ ಮುಂಚೆ, ಯಾಕೆ ಮಾಡಿದ್ರಿ? ಬನ್ನಿ, ಈ ಕುರಿತಂತೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ JDSನ ವಕ್ತಾರರಾದಂತಹ ನಾಗೇಂದ್ರ ಬಾಬು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ BJPಯ ಯದುಕುಮಾರ್ ಗೌಡ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. ಕಾಂಗ್ರೆಸ್ ಅವ್ರು ಯಾಕೆ ಬಂದಿಲ್ಲ, ಝೂಮ್ ಲೈವ್ ಬರ್ತಾರಂತೆ, ನೋಡೋಣ, ಬಂದಾಗ ಮಾತಾಡೋಣ. ಓಕೆ, ನಾಗೇಂದ್ರ ಸರ್, ಒಂದು ಇಂಡಿಪೆಂಡೆಂಟ್ ಒಂದು ಒಪಿನಿಯನ್ ಸರ್. ಆಳುವ ಸರ್ಕಾರಗಳನ್ನು ಟೀಕೆ ಮಾಡೋದು, ನೀತಿ ನಿಲುವುಗಳನ್ನು ಟೀಕೆ ಮಾಡೋದು, ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡೋದು ಅಥವಾ ಇನ್ನೊಬ್ಬರನ್ನ ಯಾರನ್ನ ಟೀಕೆ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡುವಂಥ ಹಕ್ಕು ಅಧಿಕಾರ ಇದೆ. ಆದರೆ ಸೈನಿಕರ ಬಗ್ಗೆ, ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಏನೂ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನು ಮಾತಾಡೋದು, ಇದೆಲ್ಲ ಇವರಿಗೆ ಏನು ದೇಶಭಕ್ತಿ ಇದೆ ಅಂತ ಅನಿಸುತ್ತೆ ಸರ್? ಮೇಡಮ್, ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಒಂದು ಟ್ರೈನಲ್ಲಿ ಒಬ್ಬ ಸೈನಿಕ ಅವ್ರ ಮನೆಯಿಂದ ಏನೊಂದು ಯುದ್ಧಕ್ಕೆ ಆದೇಶ ಬರುತ್ತೆ, ಆತ ಮನೆಗೆ ಬಂದಿರ್ತಾನೆ. ತಿರುಗಿ ತಾವು ಎಲ್ಲೇ ಇರಲಿ ಕೂಡಲೇ ಹೊರಡಬೇಕು ಅಂದಾಗ ಟ್ರೈನಲ್ಲಿ ಆತ ಎಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಅಂತಂದರೆ ಬಾತ್ರೂಮ್ ಮುಂದೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ, ಅವರ ಲಗೇಜ್ ಇಟ್ಕೊಂಡು. ರಿಸರ್ವೇಶನ್ ಮಾಡ್ಸಕ್ಕಾಗಲ್ಲ, ಇದ್ದಕ್ಕಿದ್ದಂತೆ ಕರೆ ಬಂದ್ಬಿಟ್ಟಿರುತ್ತೆ, ಪಾಪ ಏನ್ ಮಾಡಕ್ಕಾಗಲ್ಲ. ಈ ದೇಶದ ಒಬ್ಬ ನಿಷ್ಠಾವಂತ ಸೈನಿಕನ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ಇವರಿಗೆ ಒಂದು ಕಿಂಚಿತ್ ಕೂಡ ಅರಿವಿಲ್ಲ. ಬೇಜವಾಬ್ದಾರಿ ಹೇಳಿಕೆಗಳಿಂದ, ಈಗ ಉದಾಹರಣೆಗೆ ನಾನು ಕಾಂಗ್ರೆಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಥವಾ ಬೇರೆ ಪಾರ್ಟಿಗಳಿಂದ ಬಗ್ಗೆನೇ ಹೇಳ್ತಾ ಇದ್ದೀನಿ, ಬಿಜೆಪಿ ಅವ್ರದ್ದು ಹೇಳಿ, ಖಂಡಿತ ಎಲ್ಲಾ ಪಾರ್ಟಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೋಫಿಯಾ ಖುರೇಶಿ ಅವ್ರ ಬಗ್ಗೆ ನಿಮ್ ಧರ್ಮದವ್ರನ್ನೇ ಬಿಟ್ಟಿದೀವಿ ಅಂತ ಆ ತರದ ಹೇಳಿಕೆ ಇವತ್ತು ಅದ್ಯಾವುದೋ ಎಂಥದ್ದು ಹೆಸರಂತೆ, ದೇವಡಾನ ಏನೋ ನನಗೂ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರುವಂಥ ಡಿಸಿಷನ್ಗೆ ನೀವು ಅವ್ರ ಕಾಲು ಮುಗಿಬೇಕು. ಸೈನ್ಯ ಆ್ಯಂಡ್ ಸೈನಿಕ್ ಅಂತೆ. ಸೈನ್ಯ ಆ್ಯಂಡ್ ಸೈನಿಕ್. ಬನ್ನಿ ಸರ್, ಬಂದ್ಬಿಡಿ, ಬನ್ನಿ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೇಡಮ್, ಯಾವುದೇ ಕಾರಣಕ್ಕೂ ಇವತ್ತು ಇವೆಲ್ಲ ಟೀಕೆ ಮಾಡ್ತಾ ಇರ್ತಕ್ಕಂಥ ಯಾವುದೇ ಪಕ್ಷದವರಾಗಿರಲಿ, ನನ್ನ ಒಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇನೆ, ಯಾರು ಲಘುವಾಗಿ ಟೀಕೆ ಮಾಡ್ತಾ ಇದ್ದಾರೋ ಇವ್ರನ್ನೆಲ್ಲ ಕೂಡ ದಯವಿಟ್ಟು ಬಾರ್ಡ್ರ್ ಹತ್ರ ಕಳಿಸ್ಕೊಡಿ. ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳಿಕೆ ಕೊಡಿ. ದಯವಿಟ್ಟು ನೀವು ಕಣ್ಣು ಮುಂದೆ ನಿಮಗೇನಾದರೂ ಇದು ಬೂಟಾಟಿಕೆನಾ ಅಥವಾ ನಡೆದಿದೆಯಾ ಇಲ್ಲ ಸತ್ತಿದಾರಾ ಇಲ್ವಾ? ಮೊನ್ನೆ ಕೊತ್ತನೂರು ಮಂಜುನಾಥ್ ಅವರು ಹೇಳ್ತಾರೆ ಎಷ್ಟು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿನೇ ಇಲ್ಲ. ಅದೇನೋ 25 ಜನ ಅಂತ 26 ಜನ ಅಂತೇಳಿ ಒಬ್ಬ ಶಾಸಕ, ಜನಸಾಮಾನ್ಯ ಇವತ್ತು ಬೀದಿಲಿ ಹೋಗ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಯಾವ ರೀತಿ ಅಲ್ಲಿ ನಡೆದಿದೆ, ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿಯೊಂದು ದಿನ ಕೂಡ ಸೈನ್ಯದ ಅಧಿಕಾರಿಗಳು ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನು ನಡೀತಾ ಇದೆ, ಇವತ್ತು ಏನು ಕಾರ್ಯಾಚರಣೆ ನಡೀತಾ ಇದೆ, ಯಾವ ಭಾಗದಲ್ಲಿ ನಡೀತಾ ಇದೆ, ಎಷ್ಟು ಬಾಂಬ್ಗಳನ್ನು ಹಾಕಿದ್ದೀವಿ, ಯಾವ ಒಂದು ಪಾಯಿಂಟ್ಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ, ಎಲ್ಲೆಲ್ಲಿ ನಾವು ಅದನ್ನು ರೀಚ್ ಆಗಿದ್ದೀವಿ ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಶಾಸಕರಾಗಿ ಇವ್ರುಗಳಿಗೆ ಇವತ್ತು ಕೂಡ 25 ಜನನೋ 26 ಜನನೋ 28 ಜನನೋ ಅಂತಕ್ಕಂಥ ಮಾತನ್ನು ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಮಾತು ಕಾಂಗ್ರೆಸ್ 3 ಫ್ಲೈಟ್ ಏನೋ 3 ವಿಮಾನಗಳನ್ನ ಆರಿಸ್ಬಿಟ್ಟಿದ್ದಾರೆ. ಸಿಂಗಾಪುರದಲ್ಲಿ ಬಿಸ್ನೆಸ್ ಹೋಗ್ತಾರಲ್ಲ ಕೊತ್ನೂರು ಮಂಜುನಾಥ್ ಅವರು, ಇದು ಇರುತ್ತಲ್ಲ ನಾಗರಿಕ ವಿಮಾನ, ಅದ್ರಲ್ಲಿ ಕುಂತು ಇಳಿಯೋ ಅಷ್ಟರಲ್ಲೇ ಎಲ್ಲ ಟುಸ್ ಅಂತ ಹೋಗಿರುತ್ತೆ. ಯಾವಾಗ ಇಳಿತೀವ ಸೇಫ್ ಆಗಿ ಅಂತ. ಅಂತದ್ರಲ್ಲಿ ತಡ್ರಿ, ಒಂದು ಯುದ್ಧ ವಿಮಾನ ಓಡಿಸೋದು ಅಂತಂದ್ರೆ ಹುಡುಗಾಟ ಅಂತ ಅನ್ಕೊಂಡಿದ್ದಾರೆ ಇವರು. ಕೂರ್ಸ್ಬೇಕು ಅವ್ರನ್ನ ಹಿಂದಗಡೆ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮೇಡಮ್. ಇವತ್ತು ಯಾವ ಒಂದು ಸೈನಿಕರು ನಮ್ಮ ರಾಜ್ಯದಲ್ಲಿ ರಜೆ ಮೇಲೆ ಬಂದಿದ್ರು ಮೇಡಮ್, ಅಲ್ಲಿ ಯಾವ ಒಂದು ಮಗು ಹುಟ್ಟಿದಬ್ಬ ಇದೆ, ಅವ್ರ ಮನೇಲಿ ಒಂದು ಮದುವೆ ಆಗಿ 3 ದಿನ ಆಗಿದೆ ಮೇಡಮ್.
ಒಬ್ಬರು ಫಸ್ಟ್ ನೈಟ್ ಇದೆ, ದಯಮಾಡಿ ತಪ್ಪಾಗಿ ತಾವು ಅರ್ಥ ಮಾಡ್ಕೋಬಾರ್ದು. ಪಾಪ ಅವ್ರಿಗೆ ಮೊದಲನೇ ರಾತ್ರಿ ಅವರ ಒಂದು ಇದಿದೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಯುದ್ಧಕ್ಕೆ ಹೊರಡ್ತಾ ಇದ್ದಾರೆ. ಈ ದೇಶವನ್ನು ನಾವು ಇವತ್ತೇನಾದರೂ ಯಾರೋ ಒಬ್ರು ಹೇಳಿಕೆ ಕೊಡ್ತಾರೆ, ಕಾಂಗ್ರೆಸ್ ಮುಖಂಡರು ಏನಂತ ಹೇಳ್ತಾರೆ, ಅಲ್ಲಿ ಯುದ್ಧ ಮಾಡ್ತಾ ಇದ್ರೆ IPL ಅವಶ್ಯಕತೆ ಇದೆಯಾ ಅಂತೇಳಿ. ಇವತ್ತು ಯಾವ IPL ಅನ್ನು ನಿರ್ಭಯವಾಗಿ ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂತಂದರೆ ಅಲ್ಲಿರ್ತಕ್ಕಂಥ ಯಾವ ಒಂದು ಯೋಧರು ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಒಂದೇ ಒಂದು ಕೆಲಸ ಮಾಡೋದ್ರಿಂದ ಇವತ್ತು ನಿರ್ಭಯವಾಗಿ ನಾವು IPL ನೋಡ್ತಾ ಇದ್ದೀವಿ, ಇಲ್ಲಿ ಕೂತ್ಕೊಂಡು ಡಿಬೇಟು ಮಾಡ್ತಾ ಇದ್ದೀವಿ. ನಿಮ್ಮಂಥವರು ದೇಶಕ್ಕೆ ಒಂದು ಏನು ನಡೀತಾ ಇದೆ ಅಂತಕ್ಕಂಥ ಕಣ್ಣು ಮುಂದೆ ತೋರಿಸ್ತಾ ಇದ್ದಾರೆ. ಇದೇ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾರೆ, ಎಲ್ಲ ಜೋಕ್ ಆಗ್ಬಿಟ್ಟಿದೆ ಸರ್. ಒಬ್ಬ ಮಿನಿಸ್ಟರ್ ಹೇಳ್ತಾರೆ, ನಾನು ಸುಸೈಡರ್ ಬಾಂಬ್ ಹಾಕ್ಬಿಡ್ತೀನಿ, ಕಟ್ಕೊಂಡು ಜಿಗದ್ ಬಿಡ್ತೀನಿ ಮೇಲಿಂದ ಕೆಳಕ್ಕೆ ಅಂತ ಒಬ್ರಂತಾರೆ. ಇನ್ನೊಬ್ರಂತಾರೆ ಏನ್ ಮಾಡಿದ್ರು, 2 ವಿಮಾನ ಆರಿಸ್ಬಿಟ್ರು, ಇವರೇ ಬಿಟ್ಟಿರ್ಬೋದು, ಇವರೇ ಕಳ್ಸಿರ್ಬೋದು. ಇವರೆಲ್ಲ ನಮ್ಮ ಎಲ್ಲ ಇವ್ರನ್ನ ಆಯ್ಕೆ ಮಾಡಿದಾರಲ್ಲ ಕೋಲಾರದ ಜನ, ಇವರು ಆಯ್ತಪ್ಪ ಇವಾಗ ಕೊತ್ನೂರು ಮಂಜುನಾಥ್ ಅವರೇ, ನಾನು ನಿನ್ನೆ ಇರಲಿಲ್ಲ, ನೀವು ಕೆಲಸದ ನಿಮಿತ್ತ ಎಲ್ಲಾದರೂ ಹೋಗಿರ್ತೀರಪ್ಪ, ನೀವು ಬರೋದು ಲೇಟ್ ಆಗುತ್ತೆ, ನಿಮ್ಮ ಹೆಂಡತಿ ಮಕ್ಕಳು ವಿಲವಿಲ ಅಂತ ಒದ್ದಾಡ್ತಾರೆ, ತಿಂಗಳಗಟ್ಟಲೆ ವರ್ಷಗಟ್ಟಲೆ ಬಾರ್ಡ್ರಲ್ಲಿ ಕೂತಿರ್ತಾರಲ್ಲ, ಅವ್ರ ಹೆಂಡತಿ ಮಕ್ಕಳು ಹೆಂಗೆ ವಿಲವಿಲ ಅಂತ ಒದ್ದಾಡ್ತಾರೆ ಅಂತ ಗೊತ್ತಾ ನಿಮಗೆ? ಕದನ ಆಗಲೇಬೇಕಾಗಿತ್ತು, ಯುದ್ಧ ಆಗಲೇಬೇಕಾಗಿತ್ತು. ಯುದ್ಧಗಳಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸ್ತವೆ ಅನ್ನೋದ್ರ ಅರಿವು ನಿಮ್ಗಿದೆಯಾ? ಅರಿವಿದೆಯೇನ್ರಿ ನಿಮ್ಗೆ? ಗಂಡನ ಕಳ್ಕೊಂಡಂತ ಹೆಂಡತಿಯರ ಗೋಳು ಗೊತ್ತೇನ್ರಿ ನಿಮ್ಗೆ? ಮಾಧ್ಯಮಗಳು ತಾವು ಒಂದೊಂದೊಂದೊಂದು ತೋರಿಸ್ತಿರಂತೆ, ಒಂದೊಂದು ಮಾಧ್ಯಮ ಒಂದೊಂದು ತೋರಿಸ್ತಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಒಂದೊಂದು ಮಾಧ್ಯಮ ಒಂದೊಂದು ತೋರಿಸಬಹುದು, ಎಲ್ಲರ ವಿಚಾರಗಳು ಒಂದೇ, ಅಭಿಪ್ರಾಯಗಳು ಒಂದೇ ಆಗಿರೋದಿಲ್ಲ. ಒಂದೇ ಸುದ್ದಿನ ಎಲ್ಲರೂ ತೋರಿಸ್ಬೇಕು ಅಂತಾನೂ ಏನೂ ಇಲ್ಲ. ಇವ್ರಿಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಇವ್ರಿಗೆ ಸರಿ ಅನ್ಸುತ್ತೋ ಆ ಚಾನಲ್ ನೋಡ್ಲಿ. ಕಷ್ಟ ಆದ್ರೆ ರಿಮೋಟ್ ಇರುತ್ತೆ, ಆಫ್ ಮಾಡ್ಕೊಂಡು ಹೋಗಿ. ಅಲ್ಲಿ ಪ್ರತಾಪ್ ಸಿಂಹ ಅವ್ರು ಹೇಳಿದ್ರಲ್ಲ, ಸ್ಕ್ವೇರ್ ಫೀಟ್ ಗೆ ಎಷ್ಟು ಅಂತ ಲೆಕ್ಕ ಮಾಡಕ್ ಹೋಗಿ, ಅದೇ ಸರಿ. ನಿಮ್ಗೆ ಪಾಲಿಟಿಕ್ಸ್ ಸರಿ ಇಲ್ಲ. ಪದೇ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತಕ್ಕಂಥ ಮಾತನ್ನು ಗಂಭೀರವಾಗಿ ಹೇಳ್ತಕ್ಕಂಥವ್ರು ಇವರಿಗೆ ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರು ಬಂದು ಉತ್ತರ ಕೊಡ್ತಾರ ಹೇಳಿ? ಇದೇ ರಾಜೀವ್ ಗಾಂಧಿ ಅವರನ್ನ ಅಲ್ಲಾದ್ರೆ ಬಾರ್ಡರ್ ದಾಟಿದ್ರು, ಹೆಂಗ್ ಬಂದ್ಬಿಟ್ರು ಬಾರ್ಡರ್ ಒಳಗಡೆ ಇದೆ ಅಂತ ಹೇಳ್ತಾರೆ. ತಪ್ಪೇನೇ ಇಲ್ಲ, ಕೇಳ್ಬೇಕಂತ ಪ್ರಶ್ನೆಗಳಿಂದ ಕೇಳ್ದೇ ಇದ್ರೆ, ನಾನು ಅದಕ್ಕೆ ನಿಮ್ ಪ್ರಕಾರ ಕೇಳ್ದೇ ಇದ್ರೆ ಹೌದು ನಿಮ್ಗನ್ಸೋದಿಲ್ಲ ಗುಪ್ತಚರ ಇಲಾಖೆ ಈ ವಿಚಾರದಲ್ಲಿ ಫೇಲಿಯರ್ ಆಗಿದೆ ಅಂತ ಅನ್ಸೋದಿಲ್ವೇ? ಎಲ್ಲಾ ಕಾಲದಲ್ಲೂ ಆಗಿದೆ, ಈಗೂ ಆಗಿದೆ. ಅದಕ್ಕೆ ಹಲವಾರು ಕಾರಣಗಳು ಇದೆ. ಹಂಗಂತ ಪ್ರಶ್ನೆಗಳನ್ನ ಮಿಕ್ಸ್ ಮಾಡೋದು ಬೇಡ ನಾಗೇಂದ್ರ ಬಾಬು. ಒಂದು ಮಾತು ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ಯಾವುದೇ ವ್ಯಕ್ತಿ ಕೂಡ ಒಳಕ್ಕೆ ನುಸುಳಬೇಕು ಅಂತಂದ್ರೆ ಅವನದೇ ಆದಂತ ವರ್ಕ್ ಮಾಡಿರ್ತಾನೆ. ಹಗಲು ರಾತ್ರಿ ಯೋಧರು ಕಾಯ್ತಾ ಇದ್ರು ಕೂಡ ಯೋಧರಿಗೆ ಯಾರಿಗೂ ಇನ್ಫಾರ್ಮೇಶನ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಯಾರು ಹೇಳೋದಿಲ್ಲ. ಅವರು ಕೂಡ ಅವ್ರದೇ ಅಂತ ಸಿದ್ಧತೆಯಲ್ಲಿ ಬಂದಿರ್ತಾರೆ. ಅಟ್ಲೀಸ್ಟ್ ಒಂದು ಯೋಧ ಒಂದು ಊಟ ಮಾಡೋದು ಬೇಡವಾ? ಹಾಗಾದ್ರೆ ಅಂತ ಸಂದರ್ಭದಲ್ಲೂ ಕೂಡ ನುಸುಳಿರ್ಬೋದು. ಆದ್ರೆ ಊಟ ಮಾಡ್ಬೇಕಾದ್ರೆ ನುಸುಳಿದ್ದಾರೆ, ಅದೆಲ್ಲ ವಾದ ಅಲ್ಲ. ಇಲ್ಲ ಮೇಡಮ್, ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲ ಅಟ್ಲೀಸ್ಟ್ ಅವ್ರು ಆ ಸಂದರ್ಭ ಕೂಡ ಬೇಕಿಲ್ವಾ? ಆದರೆ ನಾನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹಗಲು ರಾತ್ರಿ ಯಾವ ಒಂದು ಸೈನ್ಯ ನಮ್ಮ ದೇಶವನ್ನು ಕಾಯ್ತಾ ಇದೆ ಅವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡ್ತಾರೋ ದಯಮಾಡಿ ಅವ್ರಿಗೆ ಹೇಳಿ. ಇವತ್ತೇ ಬಾರ್ಡರ್ಗಳ ಹತ್ರ ಹೋಗಿ ಯಾರ್ಯಾರು ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೋ ಬಾರ್ಡರ್ ಹೋಗಿ ಕೂತ್ಕೊಂಡು 24 ಗಂಟೆ ಕಾದ್ಬಿಟ್ಟು ಬರಕ್ ಹೇಳಿ, ಅಲ್ಲಿ ಕಾಂಗ್ರೆಸ್ ಅವ್ರಿಗೆ ಇಂಥವು ಮೈ ಮೇಲೆ ಎಳ್ಕೊಂಡಿಲ್ಲ ಅಂದ್ರೆ ತಿಂದನ ಜೀರ್ಣನೇ ಆಗಲ್ಲ ಅಂತ ಅನ್ಸುತ್ತೆ. ಯಾರೋ ಒಬ್ರು ಏನೋ ಒಂದು ಬಿಡ್ತಾ ಇರ್ತಾರೆ, ಯಾರೋ ಒಬ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ. ಆಲ್ ರೈಟ್, ಓಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಮ್ ಆದ್ಮಿ ಪಾರ್ಟಿಯ ವಕ್ತಾರರಾದಂಥ ರವೀಶ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಅದೇ ರೀತಿ ನಟರಾಜ್ ಗೌಡ್ರು ಕಾಂಗ್ರೆಸ್ ವಕ್ತಾರರು ನಮ್ಮೊಂದಿಗೆ ಜೂಮ್ ಲೈವ್ಗೆ ಬಂದಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಕೇಳಿಸ್ತಾ ಇದೆಯಾ ನಟರಾಜ್ ಗೌಡ್ರೆ? ಕೇಳಿಸ್ತಾ ಇದೆ. ಓಕೆ, ತಮ್ಮ ರಿಯಾಕ್ಷನ್ ಬಂದಿಲ್ಲ ಈಗ. ಸರ್, ಈಗ ಬಿಡಿ, ಯಾರವರು ಕೊತ್ನೂರು ಮಂಜುನಾಥ್ ಬಗ್ಗೆ ಈಗಾಗಲೇ 2 ದಿನದಿಂದ ಎಲ್ಲರೂ ಚೆನ್ನಾಗಿ ಅರ್ದು ಕುಡ್ದವ್ರೆ, ಅದ್ರ ಬಗ್ಗೆ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇವತ್ತು ಪ್ರತಾಪ್ ಸಿಂಹ ಅವರ ಹೇಳಿಕೆ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಬಾರ್ದು, ನರೇಂದ್ರ ಮೋದಿ ಅವ್ರ ಬಗ್ಗೆ ಯಾರು ಏನು ಹೇಳಬಾರ್ದು, ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಿದರೆ ಅವರು ಯಾರವರು ಎಂಥವರು ಅಜ್ಮಲ ಯಾರೋ ಒಟ್ಟು ಟೆರ್ರಿಸ್ಟ್ ಅನ್ನೋ ಥರದಲ್ಲಿ ಅವ್ರು ಮಾತಾಡಿದ್ದಾರೆ. ಸೊ ಈಗ 2 ವಿಚಾರಗಳಿವೆ. ಒಂದು ಸೈನ್ಯದ ಬಗ್ಗೆ ಮತ್ತು ರಾಜಕೀಯ ನಾಯಕರುಗಳು, ಅದು ಮೋದಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಯಾರೇ ಆಗಿರ್ಬೋದು, 2 ಕ್ಲಾರಿಟಿ ಇರಬೇಕು ಈಗ ರಾಜಕೀಯ ನಾಯಕರು ಮಾತಾಡುವಾಗ. ಈಗ ಏನಾಗ್ತಾ ಇದೆ ಅಂತಂದರೆ, ರಾಜಕೀಯವಾಗಿ ಟೀಕೆ ಮಾಡೋ ಬರದಲ್ಲಿ ನೀವು ಕಾಂಗ್ರೆಸ್ ನಾಯಕರುಗಳು ಸೈನ್ಯವನ್ನು ಟೀಕೆ ಮಾಡ್ತೀರ ಸೇಮ್ ಟೈಮ್. ಅಲ್ಲಿಗೆ ನಿಮ್ಮ ಬದ್ಧತೆ ಬಗ್ಗೆ ಪ್ರಶ್ನೆ ಎದುರಾಗುತ್ತೆ.
ಕ್ಲಾರಿಟಿ ಇರ್ಬೇಕು ಮಾತಾಡುವಾಗ. ರಾಧವ್ರೆ, ಹಾ, ಈಗ RSS ನವರು ನಮ್ಗೆ 3 ದಿನ ಅವಕಾಶ ಕೊಡಿ, ನಾವು ಒಂದು ಆರ್ಮಿ ತಯಾರು ಮಾಡ್ಬಿಡ್ತೀವಿ ಅಂತ. ಯಾಕಂದ್ರೆ ಆರ್ಮಿ ಇಲ್ವಾ, ದೇಶದಲ್ಲಿ ಆರ್ಮಿ ಇಲ್ವಾ, ಅದ್ರ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ಈ ಆರ್ಮಿ ಮೇಲೆ, ಸೈನ್ಯದ ಮೇಲೆ ನಂಬಿಕೆ ಇದೆ. ಟೈಮಲ್ಲಿ ಹೇಳಿದ್ರ, ಪರಿಸ್ಥಿತಿ ಗಂಭೀರವಾದಾಗ ಹೇಳಿದ್ರ ಅವರು, ಈ ಟೈಮಲ್ಲಿ ಹೇಳಿದ್ರ? ನೀವು ಹೇಳುವಂತ ಹೇಳಿಕೆಗಳು ಯಾವ ಸಮಯದಲ್ಲಿ ಹೇಳ್ತೀರಾ ಇಂಪಾರ್ಟೆಂಟ್? ಯಾವಾಗಲೂ ಓಬಿರಾಯನ್ ಕಾಲದಲ್ಲಿ ಹೇಳಿರೋದ್ರ ತಂದ ಸಂದರ್ಭದಲ್ಲಿ ಪೆಹಲ್ಗಾಮ್ ಘಟನೆ ಆದ ಮೇಲೆ, ಪೆಹಲ್ಗಾಮ್ ಘಟನೆ ಆದ ಮೇಲೆ ನೀವು ಯುದ್ಧದ ಸಂದರ್ಭದಲ್ಲಿ ಅವ್ರು ಹೇಳಿದ್ರ ನಾವು ಸೈನ್ಯಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸೈನ್ಯ ಕಟ್ತೀವಿ ಅಂತ? ನೋಡಿ, ನಮ್ಗೆ 3 ದಿನ ಅವಕಾಶ ಕೊಡಿ, ನಾವು ಒಂದು ಆರ್ಮಿ ಮಾಡ್ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀವಿ, ಬಾರ್ಡರ್ಗೆ ಹೋಗ್ಬಿಡ್ತೀವಿ ಅಂತ. ಇಡೀ ದೇಶದಲ್ಲಿ ಸೈನ್ಯ ಇದೆ. ಸೈನ್ಯ 1947 ಇಂದ 2025 ವರೆಗೂ ದೇಶವನ್ನು ರಕ್ಷಣೆ ಮಾಡ್ತಾ ಇದೆ. ಫ್ರೆಶ್ ಆಗಿ ಕೊಡ್ತಾ ಇದಾರಲ್ಲ ಸರ್ಕು. ನೋಡಿ, ನಮ್ಮ ನಾಯಕರ ಯಾರೇ ಹೇಳಿದ್ರು ಅಷ್ಟೇನೆ, ಅದು ಯಾರೇ ಹೇಳಿದ್ರು ರಾಧವ್ರೆ, ಯಾರೇ ಹೇಳಿದ್ರು ತಪ್ಪೇನೆ. ನೋಡಿ, ಹಗುರವಾಗಿ ಮಾತಾಡೋದು, ನಾವು ಅದನ್ನ ಕೊಂಕುವಾಗಿ ಮಾತಾಡೋದು, ಅಥವಾ ನಮ್ಗೇನೋ ಅನುಮಾನದಲ್ಲಿ ಮಾತಾಡೋದು, ಅದು ಮೋದಿ ಸರ್ಕಾರವನ್ನ ಟೀಕೆ ಮಾಡೋಣ. ಅವ್ರದ್ದು ವೈಫಲ್ಯಗಳು 1000 ಇದಾವೆ, ಅದನ್ನ ಟೀಕೆ ಮಾಡೋಣ. ಮೋದಿ ಸರ್ಕಾರ ದುರ್ಬಲವಾಗಿದೆ, ಅದೆಲ್ಲ ಟೀಕೆ ಮಾಡೋಣ. ಆದರೆ ನಾವು ಒಬ್ಬ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಹೇಳ್ತಾನೆ, ಸೈನ್ಯ ಮೋದಿ ಅವರ ಕಾಲು ಮುಟ್ಟಬೇಕು ಅಂತ, ಅವ್ರ ಕಾಲು ಎರಗಬೇಕು ಅಂತ. ಮಾಡಕ್ ಸಾಧ್ಯನಾ? ಆ ತರನ ಸೈನಿಕ ಕೂಡ ಗೌರವ ತಪ್ಪು. ಹೆಂಗೆ ಇವತ್ತಿರ್ತಾರೆ ನರೇಂದ್ರ ಮೋದಿ ಅವರು, ನಾಳೆ ಇನ್ನೊಬ್ರು ಬರ್ತಾರೆ. ರಾಜಕೀಯವಾಗಿ ಬೇರೆ ಸರ್ಕಾರಗಳು ಬರ್ತವೆ, ಬೇರೆ ಪಕ್ಷಗಳ ಅಧಿಕಾರಕ್ಕೆ ಬರ್ತವೆ. ಶಾಶ್ವತವಾಗಿ ಉಳಿಯೋದು ಸೇನೆ ಅಂತಂದ್ರೆ ಬರೀ ಸೈನಿಕ ಅಲ್ಲ, ಇಡೀ ದೇಶ ಮತ್ತು ಇಡೀ ದೇಶದ ಅಸ್ಮಿತೆ. ಯಾರೋ ಒಬ್ಬರಿಗೆ, ಯಾವುದೋ ಮನುಷ್ಯನಿಗೆ ತಲೆಬಾಗೋದಕ್ಕೆ, ಬಾಗಿ ನಮಸ್ಕಾರ ಮಾಡೋದಕ್ಕೆ ಇಡೀ ದೇಶ ಒಂದಾಗಿ ಇವತ್ತು ಸೈನ್ಯದ ಹಿಂದೆ ನಿಂತಿದೆ. ಒಬ್ಬ ವ್ಯಕ್ತಿಗೆ ಕಾಲು ಮುಗಿಯುವಂತಹ ದಯನೀಯ ಪರಿಸ್ಥಿತಿ ನಮ್ಮ ಸೇನೆಗೂ ಬಂದಿಲ್ಲ, ನಮ್ಮ ದೇಶದ ಜನರಿಗೂ ಬಂದಿಲ್ಲ. ಹಿರಿಯರಾದ್ರೆ ಭಕ್ತಿಯಿಂದ ಗೌರವದಿಂದ ಕಾಲು ಮುಗಿಯೋಣ, ಅದ್ರಲ್ಲಿ ತಪ್ಪೇನೂ ಇಲ್ಲ. ಒಂದು ಆರ್ಮಿ ಅನ್ನೋದು ನೋಡಿ, ಅದು ಬೇರೆ ತರ ಕೆಲಸ ಮಾಡುತ್ತೆ. ಯಾರಿಗೂ ಕಾಲು ಮುಗಿಬೇಕಾಗಿಲ್ಲ, ಯಾರು ಕೈ ಮುಗಿಬೇಕಾಗಿಲ್ಲ. ಅವರು ನೋಡಿ, ತ್ಯಾಗ ಬಲಿದಾನದಿಂದ, ಸಾಹಸ ಪರಾಕ್ರಮದಿಂದ ಈ ದೇಶವನ್ನ ರಕ್ಷಣೆ ಮಾಡಿದ್ದಾರೆ. ಇಲ್ಲಿವರೆಗೂ ಮುಂದೆನೂ ಮಾಡ್ತಾರೆ. ಇಂತಹ ಸರ್ಕಾರಗಳು ಬರ್ತವೆ, ಹೋಗ್ತವೆ. ಮುಂದೆ ಸರ್ಕಾರಗಳು ಬಂದಿದ್ದಾವೆ, ಹೋಗಿದ್ದಾವೆ. ಆದರೆ ಇವತ್ತು ಸೇನೆಯ ಕಾರ್ಯಾಚರಣೆ, ಅದರ ಬಗ್ಗೆ ಯಾರು ಮಾತಾಡಬೇಕಾದವರು ಕೇವಲ ರಕ್ಷಣಾ ಸಚಿವರು, ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಬಿಟ್ರೆ ಬೇರೆ ಯಾರು ಮಾತಾಡೋಂಗಿಲ್ಲ. ಆದ್ರೆ ಮಾತಾಡ್ತಾ ಇದಾರಲ್ಲ ನಿಮ್ಮವರು, ಕಾಂಗ್ರೆಸ್ ನಾಯಕರು ಹಾದಿ ಬೀದಿಯಲ್ಲಿ ಕುತ್ಕೊಂಡು ಮೈಕ್ ಸಿಕ್ತು ಅಂತ ಏನೋ ಒಂದು ಮಾತಾಡ್ಬೇಕು, ಬಾಯಿ ಚಟಕ್ಕೆ ಅಂತ ಮಾತಾಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಯಾರ್ರೀ? ನಿಮ್ ಪಕ್ಷದಲ್ಲಿ ಒಂದು ಶಿಸ್ತಿದೆಯಾ ನಟರಾಜ್ ಗೌಡ್ರೆ? ನಿಮ್ ಪಕ್ಷದಲ್ಲಿ ಹೇಳೋರು ಕೇಳೋರು ಇದಾರ? ನಿಮ್ ಪಕ್ಷದಲ್ಲಿ ಯಾರು ನಿಮ್ ಪಕ್ಷಕ್ಕೆ ನಾಯಕರು? ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ್ ಅವರ ಅಥವಾ ಇನ್ಯಾರು? ಯಾರು ಉತ್ತರ ಕೊಡೋರು? ಮಂಜುನಾಥ್ ಅವರು ಏನು ತಪ್ಪಾಗಿ ಮಾತಾಡಿಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರ ದೇಶ ಪ್ರೇಮಿಗಳು, ಅವ್ರ ದೇಶಭಕ್ತರು ಅಂತ. ಸೊ ಯಾರಾದ್ರೂ ಇದಾರ ನಿಮ್ ಪಾರ್ಟಿಯಲ್ಲಿ, ನಿಮ್ ಪಾರ್ಟಿಗೆ ಮಾರ್ಗದರ್ಶನ ಕೊಡೋದಕ್ಕೆ? ಪಕ್ಷದ್ದು ಅಂತ ಹೇಳಕ್ಕೆ ನಿಮ್ ಪಕ್ಷದಲ್ಲಿ ಯಾರಾದ್ರೂ ಇದಾರಾ ಸ್ವಾಮಿ? ಯಾರಾದ್ರೂ ಇದಾರಾ ಇಲ್ವಾ? ನೋಡ್ರಿ, ಈಗ ಹೇಳಿಕೆಯನ್ನ ನಾವು ಕೇಳಿಸ್ಕೊಳ್ಳಿ. ನೀವು ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ರೆ ಹೇಳಿಕೆ ಆಗುತ್ತೆ. ಇವ್ರು ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಅವ್ರ ಉದ್ಯೋಗ ಇರಬಹುದು. ಯಾವಾಗ ಮೋದಿ ಅವರು ಸೀಸ್ ಫೈರ್ ಅಂತ ನೋಡಿ, ಭಯೋತ್ಪಾದನೆ ಮಟ್ಟ ಹಾಕೋದು ಯಾವಾಗ? ಪಾಕಿಸ್ತಾನ ಮಾತು ಕೇಳ್ಕೊಂಡ, ಇಲ್ಲ ಅವ್ರಿಗೆ ಸೂಚನೆ ಕೊಟ್ಕೊಂಡ? ಇವತ್ತು ಆಪರೇಷನ್ ಸಿಂಧೂರ ಆಗಕ್ ಮುಂಚೆನೆ ವಿದೇಶಾಂಗ ಇಲಾಖೆ ಪಾಕಿಸ್ತಾನಕ್ಕೆ ನೇರವಾಗಿ ನಾವು ಈ ತರ ಆಪರೇಷನ್ ಮಾಡ್ತಾ ಇದೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಯೋತ್ಪಾದಕರು ಅಲ್ಲೇ ಉಳ್ಕೊಂತಾರ? ಅವಾಗ ನಮ್ಮ ಸೈನ್ಯ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ವಿಮಾನಗಳು ಉಳ್ಕೊಂತವ? ಈ ರೀತಿಯ ಅಪರಾಧವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನ ನಾವು ಟೀಕಿಸಬೇಕು, ಅದನ್ನ ಪ್ರಶ್ನೆ ಮಾಡಬೇಕು, ಅದಕ್ಕೆ ಉತ್ತರ ಪಡಿಬೇಕು. ಒಂದು. ಎರಡನೇದು, ಕದನ ವಿರಾಮ ಘೋಷಣೆ ಮಾಡಿದ್ರೆ ಅಮೆರಿಕನ ಘೋಷಣೆ ಮಾಡಬೇಕು. ಅಲ್ಲ, ನಾವು ಉದ್ದೇಶ ಈಡೇರ್ತಾ? ಇವ್ರೇನು ಯುದ್ಧಕ್ಕೆ ಹೋಗಿದ್ರು, ಕಾರ್ಯಾಚರಣೆ ಉದ್ದೇಶ ಈಡೇರ್ತಾ? ಅದ್ರ ಬಗ್ಗೆ ಮಾತಾಡ್ಬೇಕಾ ಬೇಡವಾ? ಅದನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ದೇಶ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಾದ್ರೂ ಕೂಡ ಮಾಡಬೇಕು. ಮಾಡಬೇಡ ಅಂದಿಲ್ಲ ಸರ್. ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾತಾಡಿದ್ರಷ್ಟೇ ಮಾತು, ಬೇರೆಯವ್ರು ಮಾತಾಡಿದ್ರ ಮಾತಲ್ಲ. ಅವರು ಜನನಾಯಕರು. ಒಂದು ಕ್ಷೇತ್ರದಲ್ಲಿ ಜನರಿಂದ ಆಯ್ಕೆ ಆದಂತ ಜನಪ್ರತಿನಿಧಿಗಳು. ಮಾತಾಡಕ್ಕೆ ಬರ್ದೇ ಇರೋರನ್ನ, ಬಿಸ್ನೆಸ್ ಮೆನ್ಗಳನ್ನ ಕರ್ಕೊಂಡು ಬಂದು MLAಗಳನ್ನ ಮಾಡಿದ್ರೆ ಇದೇ ಕತೆ ಆಗೋದು. ಇಲ್ಲ, ಅವ್ರು ಒಳ್ಳೆ ಜನಸೇವೆ ಮಾಡ್ತಾರೆ, ಜನ ಕೆಲಸ ಮಾಡ್ತಿದ್ದಾರೆ. ಜನಸೇವೆ ಮಾಡೋದಾದ್ರೆ ಮಾತು ಬರ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು.
ಇಲ್ಲ, ಪಕ್ಷಕ್ಕೆ ಅವರು- ಮುಜುಗರ ಅವರು ತಂದು ಕೇಂದ್ರ ತಮಗೂ ಸರ್ಕಾರ- ಮುಜುಗರ ತರ್ಕೊಳ್ಳುವಂತ ಕೇಂದ್ರ ಸ್ಟೇಟ್ಮೆಂಟ್ಗಳನ್ನ ಸರ್ಕಾರವನ್ನ ಕೊಡಬಾರ್ದು ಅವರು ಸೈನ್ಯ ಅಷ್ಟೇ. ಪ್ರಶ್ನೆ ಮಾಡ್ತಾ ಇಲ್ಲ, ರಾಧವ್ರೆ ಅವರು ಸೈನ್ಯ ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ನಟರಾಜ್ ಗೌಡ್ರೆ, ಸರ್ಕಾರವನ್ನ. ನಾನು ಕೇಂದ್ರ ಯಾಕೆ ಸರ್ಕಾರ ವಿಚಾರವನ್ನ ಪ್ರಸ್ತಾಪ ತಾವು ಮಾಡ್ತೀನಿ ಇವತ್ತು ಅಂದ್ರೆ ದೇಶವನ್ನ ದಯವಿಟ್ಟು ಈಡೇರಿಸ್ತಾ ಸ್ವಲ್ಪ ಇದ್ದೀರಿ. ಇವತ್ತೊಂದು ಆರ್ಥಿಕ ಸ್ವಲ್ಪ ಹೋಗಿಲ್ಲ. ಈಲ್ಡಾಗಿ ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಅಂದ್ರೆ ನಾವು ಕರ್ನಾಟಕದ ಜನ ಎಷ್ಟು ದೇಶಭಕ್ತರು ಅಂತ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಬಿಕಾಸ್ ಆಫ್ ನಮ್ಮ ರಾಜಕೀಯ ನಾಯಕರುಗಳು, ಈ ಕಾಂಗ್ರೆಸ್ ನಾಯಕರು ಕೊಡುವಂಥ ಹೇಳಿಕೆಗಳಿಂದ ಇಡೀ ದೇಶಾದ್ಯಂತ ನಮ್ಮ ನಾಯಕರುಗಳ ಹೇಳಿಕೆಗಳು ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇಂಥ ಒಬ್ಬ ನಾಯಕ, ಇಂಥ ಒಬ್ಬ MLA ಈ ಥರದ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಅವಮಾನ ಆಗುತ್ತೆ ಸಮಿ, ನಮಗೊಂಥರ ಬೇಜಾರಾಗುತ್ತೆ. ನೋಡಿ, ಏನಪ್ಪ ನಮ್ಮ ಕರ್ನಾಟಕ ಈಗ ಎಲ್ಲರೂ ಈ ಅವ್ರ ಥರದ ಹೇಳಿಕೆಗಳನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೊಡ್ತಾರೆ. ಇವತ್ತು ಯಾವನ ಮಧ್ಯಪ್ರದೇಶ ಅವನು ಕೊಟ್ಟಿರುವಂಥ ಹೇಳಿಕೆಯಿಂದ ಹೇಗೆ ಆ ಭಾಗದ ಜನ ಒಂಥರ ಇಂಥವ್ರನ್ನ ಆಯ್ಕೆ ಮಾಡಿದೀವಲ್ಲ ಅಂತ ಅನ್ಸುತ್ತೋ ಹಂಗೆ ನಮಗೆ ಅನ್ಸುತ್ತೆ. ಆದ್ದರಿಂದ ಹೇಳೋದು, ದಯವಿಟ್ಟು ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ನ ನಟರಾಜ್ ಗೌಡ್ರೆ ಕೊಡಿಸ್ಬಿಡಿ ಸರ್. ಹೋಗೋಕ್ಕಾಗ್ತಾ ಇಲ್ಲ ಟಿ ವಿ ಮಾಧ್ಯಮಗಳಿಗೆ, ಅಲ್ಲಿ ನಾವು ವಕ್ತಾರರಾಗಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದು ನಾವು ಮಾತಾಡ್ತಾ ಇರೋ ರಾಧಾ ಹಿರೇಗೌಡರು ಮಾತಾಡ್ತಿರೋ ಮಾತಲ್ಲ ಇದು ಈ ರಾಜ್ಯದ ಜನರ ಪರವಾಗಿ ಅವರ ಧ್ವನಿಗೆ ದನಿಯಾಗಿ ಮಾತಾಡ್ತಾ ಇರುವ ಮಾತು. ನಾನೇನು ಪರ್ಸ್ನಲ್ ಆಗಿ ಮಾತಾಡ್ತಾ ಇಲ್ಲ. ನನಗೇನು ಇದರಿಂದ ಕಾಂಗ್ರೆಸ್ ಅವ್ರು ಮಾತಾಡಿದ್ರೆ ಏನಂತೆ, BJP ಅವ್ರು ಮಾತಾಡಿದ್ರೆ ಏನಂತೆ. ಇದು ನಮ್ಮ ರಾಜ್ಯದ ಪ್ರಶ್ನೆ, ರಾಜ್ಯದ ಪ್ರತಿಷ್ಠೆಯ ಪ್ರಶ್ನೆ, ರಾಜ್ಯದ ಒಂದು ಘನತೆ ಗಾಂಭೀರ್ಯದ ಪ್ರಶ್ನೆ. ಇದು ಸುಮ್ಮನೆ ಹೇಳಿಕೆಗಳನ್ನ ಕೊಟ್ಬಿಡು ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ ಇಂಥ ಲೀಡ್ರು ಅಂತ. ಇಲ್ಲ, ಈಗ ಅವರೇನೋ ಹೇಳಿಕೆ ಕೊಟ್ರು ಅಂತ ಹೇಳಿ ವಸ್ತುಸ್ಥಿತಿ ಮರೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಮೋದಿ ಸರ್ಕಾರವಾಗ್ಲಿ ಅಥವಾ ಬಿಜೆಪಿ ಆಗಿ ಅಡ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಉತ್ತರವನ್ನ ಕೊಡಬೇಕು, ಕೆಲವು ಪ್ರಶ್ನೆಗಳಿಂದ ಉತ್ತರ ಕೊಡಬೇಕು, ಪಾರ್ಲಿಮೆಂಟ್ ಉತ್ತರ ಕೊಡ್ತಾರೆ ಅವರು. ಆಲ್ ರೈಟ್, ಓಕೆ. ಯದುಕುಮಾರ್ ಗೌಡ್ರೆ, ಈಗ ಪ್ರತಾಪ್ ಸಿಂಹ ಅವ್ರು ಮಾತಾಡ್ತಾ ಇದ್ರು, ಎಲ್ಲ ಮಾತಾಡಿದ್ದು ಓಕೆ. ನಾನು ಅವ್ರು ಕೊತ್ನೂರು ಮಂಜುನಾಥ್ ಅವ್ರ ಬಗ್ಗೆ ಮಾತಾಡಿದ್ದು ಐ ಡು ಅಗ್ರಿ. ಸೇನೆಯ ವಿಚಾರದಲ್ಲಿ ಕ್ಷುಲ್ಲಕ ಹೇಳಿಕೆಗಳ ಬಗ್ಗೆ ಪ್ರತಾಪ್ ಸಿಂಹ ಅವರ ರೋಷ ವೇಷ ಮತ್ತು ಅವರ ಹೇಳಿಕೆ ಐ ಡು ಅಗ್ರಿ, ಐ ಎಂಡೋರ್ಸ್ ಇಟ್. ಬಟ್ ಸಂತೋಷ್ ಲಾಡ್ ವಿಚಾರದಲ್ಲಿ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಇದು ನರೇಂದ್ರ ಮೋದಿ ಅವರ ಸೀಸ್ಫೈರ್ ಡಿಸಿಷನ್ ಬಗ್ಗೆ ಟೀಕೆ ಮಾಡಿದ್ದ ಮಾತ್ರಕ್ಕೆ ಅವ್ರನ್ನ ನಾನು ಶಿವಾಜಿ ವಂಶಸ್ತ್ರ ಅನ್ಕೊಂಡಿದ್ದೆ, ನೋಡಿದ್ರೆ ಅವರು ಇನ್ಯಾವುದೋ ಒಂದು ಅಫ್ಜಲ್ ಖಾನ್ ವಂಶಸ್ಥರು. ಇದೆಲ್ಲ ಬೇಕಾಯ್ತು ಅಂದರೆ ಮೋದಿ ಅವ್ರನ್ನ ಟೀಕೆ ಮಾಡಬಾರ್ದಾ? ನಾವು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಾಗ ಯಾರನ್ನ ಬೇಕಾದರೂ ಟೀಕೆ ಮಾಡ್ಬೋದು ಮೇಡಮ್. ಅದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇನ್ನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ಯಾವುದು ಎರಡನೇ ಪ್ರಶ್ನೆ ಇಲ್ಲ. ಆದರೆ ಹೇಳಿದಂಥ ಉದ್ದೇಶ ಏನು ಅಂತಂದರೆ, ಎಲ್ಲದಕ್ಕೂ ತಮ್ಮ ಒಂದು ಕಮೆಂಟ್ಸ್ ಕೊಡುವಂಥದ್ರಲ್ಲಿ ಫ್ಯಾಕ್ಟ್ ಚೆಕಿಂಗ್ ಅಂತ ತುಂಬ ಮಾಡ್ತಾರಲ್ಲ ಮೇಡಮ್ ಅವರು. ಫ್ಯಾಕ್ಟ್ ಚೆಕಿಂಗ್ಸ್ ಮಾಡುವಂಥದ್ದಲ್ಲಿ ಅವರೆಲ್ಲ ಹೇಳ್ಕೊಡ್ಬೇಕಾದಾಗ ಇದೆಲ್ಲ ಯಾವ ಫ್ಯಾಕ್ಟ್ ಚೆಕಿಂಗ್ ಮಾಡಿದ್ರು ಅಂತ ಅಂದ್ಬಿಟ್ಟು ಈ ಒಂದು ಹೇಳಿಕೆ ಅವರ ಕಾಂಗ್ರೆಸ್ಸಿನ ನಾಯಕರು ನೀವು ಹೇಳಿದ್ರಿ ಮೊದಲನೇ ರಾಜಕೀಯದ ಬೆಳೆಸೋದು ಬೇಡ, ಯಾವುದು ಬೇಡ ಅಂತ. ನಾವು ಹೇಳೋಂಥದ್ದು ಕ್ಲಿಯರ್ ಕಟ್ ಮೇಡಮ್, ರಾಷ್ಟ್ರ ಸರ್ವಪ್ರಥಮ ನಮ್ದು ಪಾಲಿಸಿ ಇದಂಥದ್ದು. ಆಮೇಲೆ ನೀವು ಹೇಳಿದಂಥದ್ದು ಉಲ್ಲೇಖ ಮಾಡಿದಂಥದ್ದು ಯಾರೋ ಕೈ ಮುಗಿಬೇಕು ಸೇನೆಗೆ ಅದಂತ ಇಲ್ಲ. ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡಬೇಕಾದಾಗ ಮೊದಲನೇ ವಾಕ್ಯ ಹೇಳಿದಂಥದ್ದು 3 ಸೇನಾ ಇದಕ್ಕೆ ಸಲ್ಯೂಟ್ ಹೊಡೆದಿ ಅದ್ರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅವ್ರು ಅಲ್ಲ ನಾನು ಹೇಳಿದ್ದು ನಾನು ಹೇಳ್ತಾ ಆ ಥರ ಹೇಳ್ಬೇಕಾದಾಗ ತಪ್ಪಾದ ಇದನ್ನ ಇದು ಮಾಡ್ಬೇಕಂತ. ಯಾಕಂದ್ರೆ ನಾವು ಅವರ ಒಂದು ಏನಂತಾರೆ ಬಿಸಿ ರಕ್ತದ ಏನು ಉಸಿರಾಡ್ತಾ ಇದ್ದೋ ಅದ್ರಲ್ಲಿ ನಾವು ಉಸಿರಾಡ್ತಾ ಇರುವಂಥದ್ದು. ದೇಶ ಇವತ್ತು ಇದಾಗ್ತಾ ಇರೋದು ಸೈನಿಕರಿಂದನೇ. ಆದ್ರೆ ಇಲ್ಲಿ ಮೇಡಮ್ ನಮ್ಗೇನು ಗೊತ್ತಾ ಮೇಡಮ್, ತುಂಬಾ ಬೇಜಾಗಿರೋಂಥದ್ದು ಕೊತ್ನೂರು ಮಂಜು ಅವ್ರು ಹೇಳ್ತಾರೆ ಸೇನೆ ಅವರನ್ನೇ ಕರ್ಸ್ಕೊಂಡ್ಬಿಟ್ಟು ಉಗ್ರವಾದಿ ಚಟುವಟಿಕೆಗಳನ್ನ ಮಾಡ್ದು ಅಂತಂದಾಗ ಇದನ್ನ ಬಂದ್ಬಿಟ್ಟು ನಮ್ಮ ಸೇನೆ ನಾವೇನು ಹೇಳ್ತೀವಿ ಅದನ್ನ ಅವಮಾನ ಮಾಡ್ದಂಗಲ್ವಾ ಮೇಡಮ್? ಅದನ್ನ ಅವಮಾನ ಮಾಡ್ದಂಗಲ್ವಾ? ನಾವು ಬಂದ್ಬಿಟ್ಟು ಯಾರು ಅವರ ರಕ್ತವನ್ನು ಕೊಡೋಕೆ ಬಸಿಯಕ್ಕೆ ರೆಡಿಯಾಗಿರ್ತಾರೋ ಎಂತಾರೆ ಎದೆ ಬಿಡ್ಡಿ ಶತ್ರುಗಳ ಒಂದು ಇದಕ್ಕೆ ರೆಡಿಯಾಗಿರ್ತಾರೋ ಅವ್ರನ್ನೊಂದು ಪ್ರಶ್ನೆ ಮಾಡುವಂಥದ್ದನ್ನ ಇದನ್ನೇ. ಮತ್ತೆ ತಾವು ಹೇಳಿದ್ರಿ ಯಾರು ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಬರೀ ಅದನ್ನೇ ಲೆಕ್ಕ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಯುದ್ಧ ನೀತಿಗಳಾಗ್ಬೋದು, ಯುದ್ಧ ಇದಾಗ್ಬೋದು. ಎವ್ರಿಬಡಿ ಕಾಂಟ್ ಬಿ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಮೇಡಮ್. ಇವರು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದ್ದಾರೆ. ಅವರು ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ತಾರೆ ಅಂತ ಕಾರಣಕ್ಕೆ ಅವರು ಅಫ್ಜಲ್ ಖಾನ್ ಅವರೊಬ್ಬ ಟೆರರಿಸ್ಟ್ ಅನ್ನೋ ತರದಲ್ಲಿ, ನಂಗೆ ಗೊತ್ತಿಲ್ಲ ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನ ಹೇಳಿದ್ರು ಅಫ್ಜಲ್ ಖಾನ್ ಅಂತ ಅದು ಪ್ಲೇ ಮಾಡ್ಬೋದಾ ಪರ್ಟಿಕ್ಯುಲರ್ ಬೈ ಮೇಡಮ್? ಅದು ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮಾತಾಡಬಾರ್ದು. ಮೋದಿ ತಾನೇ ಸುಪ್ರೀಂ ಅಂತ ಸ್ಪಷ್ಟ ಮಾಡಿದ್ನಲ್ಲ ಮೇಡಮ್,
ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂತ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಹಾಗಾದ್ರೆ ಮೋದಿ ಅವ್ರನ್ನ ಟೀಕೆ ಮಾಡಿದ ತಕ್ಷಣ ಅವ್ರು ಟೆರರಿಸ್ಟ್ ಆಗ್ಬಿಡ್ತಾರಾ? ಅವ್ರು ಟೆರರಿಸ್ಟ್ ಅಂತ ಕರೆದಿಲ್ಲ. ನಾನು ಹೇಳಿದಂತದ್ದು ಸ್ವೀಕಾರ ಮಾಡ್ತೀವಿ, ಯಾವುದೇ ಆಗ್ಲಿ, ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ. ಹಾಗಾದ್ರೆ ಪ್ರತಾಪ್ ಸಿಂಹ ಅವ್ರು ಮಾತಾಡಿದ ತಪ್ಪು ಈ ವಿಚಾರದಲ್ಲಿ. ಮೇಡಮ್ ಅವ್ರು ಯಾವ ಕಂಟೆಸ್ಟ್ ಅಲ್ಲಿ ಮಾತಾಡಿದಂತ ಹೇಳಿ ಅವ್ರು ಹೇಳಿದಂತದ್ದು ಏನಂದ್ರೆ ಲಾಸ್ಟ್ ಆ ಪೂರ್ಣವಾದ ಇದು ಕೇಳಿದಾಗ ಅಕೌಂಟಬಿಲಿಟಿ ಬೇಕು, ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಅದ್ರಲ್ಲಿ ಬರುವಂತದ್ದು ಪೂರ್ತಿಯಾಗಿ ತಾವು ಕೇಳಬಹುದು. ಪ್ರತಾಪ್ ಸಿಂಹ ಅವ್ರು ಮಾತಾಡಿದ ತಪ್ಪು ಅಂತ ನಾನು ಹೇಳಲ್ಲ. ಅವರು ಒಬ್ಬ ಬಿಜೆಪಿ ನಾಯಕರಾಗಿ ಮೋದಿ ಅವ್ರನ್ನ ಟೀಕಿಸೋದನ್ನ ಅವರು ತುಂಬಾ ಚೆನ್ನಾಗಿ ಟೀಕೆ ಮಾಡಿದ್ರೆ ಮೋದಿ ಅವ್ರನ್ನ ಅಂತ ಹೇಳಕ್ ಬರಲ್ಲ. ಅವರು ಹೌದು ತಪ್ಪು, ಯಾಕೆ ಮೋದಿ ಅವ್ರನ್ನ ನೀವು ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ ಅಲ್ಲಿವರೆಗೆ ಓಕೆ. ಶಿವಾಜಿನ ಅಫ್ಜಲ್ ಖಾನ ಅಂತಂದ್ರೆ ಅದೇನದು ಅದರ ಅರ್ಥ ಏನು? ಅಂದ್ರೆ ತಾವು ಏನಂದು ಮಾತಾಡ್ತಾ ಅಂದ್ರೆ ಮೋದಿ ಅವ್ರ ವಿರುದ್ಧ ಈ ದೇಶ ಅಂದ್ರೆ ಒಬ್ಬ ನಾಯಕ ಅಂದ್ರೆ ಇಡೀ ದೇಶನಾ? ನಾವ್ ಯಾವತ್ತು ಇಂಡಿಯಾ ಇಸ್ ಇಂದಿರಾ ಇಸ್ ಇಂಡಿಯಾ ಅಂತ ನಾವ್ ಹೇಳಿಲ್ಲ ಮೇಡಮ್. ಇಡೀ ಸೈನ್ಯನ ಟೀಕಿಸಿದ ಹಾಗೆ ಮೋದಿ ಅವ್ರನ್ನ ಟೀಕಿಸಿದ್ರೆ, ಇಡೀ ಭಾರತ ದೇಶವನ್ನ ಟೀಕಿಸಿದ ಹಾಗೆ ಮೋದಿ ಅವ್ರನ್ನ ಟೀಕಿಸಿದೆ, ಇಡೀ ರಾಷ್ಟ್ರೀಯತೆಯನ್ನೇ ಟೀಕಿಸಿದ ಹಾಗೆ ಅನ್ನುವಂತ ಒಂದು ನೆರೇಟಿವ್ ಸೆಟ್ ಮಾಡ್ತಾ ಇದಾರಲ್ಲ, ಅದು ಸೇಮ್ ಲೈಕ್ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ, ಸೇಮ್ ಎರಡೂ ಒಂದೇ. ಹಾಗಾದ್ರೆ ಬಾಂಬ್ ಬೀಳೋದು ಪಾಕಿಸ್ತಾನದಲ್ಲಿ, ಅಳೋದೆಲ್ಲ ಈ ಕಡೆ ಇಲ್ಲಿ ತುಂಬಾ ಈಗ ನೋಡ್ತೇರಿ. ಇವಾಗ ಹೇಳಿದ್ರಲ್ಲ 4 ಫ್ಲೈಟ್ ಬಿಟ್ಬಿಟ್ರು, ಎಷ್ಟು ಜನ ಸತ್ರು, ಕರೆಕ್ಟ್ 100 ಸತ್ರ. ಯಾಕೆ ಮಾತಾಡ್ತಾ ಇದಾರೆ ಅವರಲ್ಲಿ? ನಾವ್ ಹೇಳ್ತಾ ಇರೋದೇನಂದ್ರೆ ಡಿಜಿಎಂ, ಭಾರತದ ಡಿಜಿಎಂ 3 ಸೇನಾಪಡೆಗಳ ಏನೊಂದು ಬ್ರೀಫಿಂಗ್ಸ್ ಕೊಟ್ರು, ನಾವ್ ಅದನ್ನ ನಂಬ್ತೀವಿ. ನೀವು ಕಾಂಗ್ರೆಸ್ನವರು ಅದನ್ನ ನಂಬ್ತೀರಾ ನಂಬಲ್ವಾ? ಅದಕ್ಕೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತಲ್ಲ ಮೇಡಮ್, ಅಲ್ಲಿ ಹೇಳ್ಬೇಕಲ್ಲ ಅವರು. ಹೌದು, ಕರೆಕ್ಟ್, ಪಾರ್ಶಿಯಲಿ ನಾನು ಅದನ್ನ ಒಪ್ಕೊಳ್ತೀನಿ. ಬಟ್ ನಮ್ಮ ಒಂದು ಹೇಳಿಕೆಗಳು, ಬಟ್ ನೀವು ಯುದ್ಧಕ್ಕೆ ಮುಂಚೆ ಸೈನ್ಯಕ್ಕೆ ಪರಮಾಧಿಕಾರವನ್ನ ಕೊಟ್ರಿ, ಸ್ವಾತಂತ್ರ್ಯ ಕೊಟ್ರಿ. ಅದೇ ಸೀಸ್ ಫೈರ್ ಕದನ ವಿರಾಮದ ಸಂದರ್ಭದಲ್ಲಿ ಅಷ್ಟೇ ಸಲೀಸಾಗಿ ಅವ್ರಿಗೆ ಸ್ವಾತಂತ್ರ್ಯ ಕೊಡಲಾಯ್ತಾ, ಅಥವಾ ಇದೊಂದು ರಾಜಕೀಯ ನಿರ್ಧಾರವ? ಯಾಕೆಂದ್ರೆ ರಾಜತಾಂತ್ರಿಕ ವ್ಯವಸ್ಥೆ ಅಂದ್ರೆ ಅದೊಂದು ರಾಜಕೀಯ, ಅದು ಜಿಯೋಪಾಲಿಟಿಕಲ್. ಸೊ ಇಟ್ಸ್ ಅ ಜಿಯೋಪಾಲಿಟಿಕಲ್ ಡಿಸಿಷನ್ ಡಿಕ್ಲೇರ್ಡ್ ಬೈ ನರೇಂದ್ರ ಮೋದಿ, ಅದು ರಾಜಕೀಯ. ಸೊ ರಾಜಕೀಯದ ಬಗ್ಗೆ ಮಾತಾಡೋದು ತಪ್ಪೇನಿಲ್ಲ. ನೀವು ಸೈನ್ಯದ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಅದೇ ರೀತಿಯಲ್ಲಿ ಮೋದಿ ಅವರ ಬಗ್ಗೆ ಟೀಕೆ ಮಾಡೋರು ಅವರು ಪಾಕಿಸ್ತಾನಿಗಳು, ಅವರು ಟೆರರಿಸ್ಟ್ಗಳು ಅನ್ನುವಂತಹ ನೆರೇಟಿವ್ನ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಯಾವತ್ತೂ ವಿರೋಧ ಪಕ್ಷವಾಗಿ ಹೇಳಲಿಲ್ಲ ಮೇಡಮ್ ಟೀಕೆ ಮಾಡಬೇಡಿ ಅಂತ ಅಂದ್ಬಿಟ್ಟು. ಮೇಡಮ್ ನಾವು ಕೇಳಿದಂಥದ್ದು ನಾನು ಸ್ಟೇಟ್ಮೆಂಟಲ್ಲಿ ಲಾಸ್ಟಲ್ಲಿ ಇದ್ದಂಥ ಅಕೌಂಟಬಿಲಿಟಿ ಅಂತ. ಅಕೌಂಟಬಿಲಿಟಿ ಅಂದಾಗ ಹೌದು, ಯಾಕೆ ಮುಸ್ಲಿಮರ ಹೆಸರನ್ನ ಶಿವಾಜಿ, ಲಾಸ್ಟ್ಗೆ ಶಿವಾಜಿ, ಈಗ ಇವರು ನಮ್ಮ ಸರ್ ಆಮ್ ಆದ್ಮಿ ಪಾರ್ಟಿ ಅವರು ಸರ್ ಶಿವಾಜಿ ಮತ್ತು ಇನ್ನೊಂದು ಯಾವುದೋ ಮುಸ್ಲಿಂ ಹೆಸರನ್ನು ಅವರು ಒಂದು ಉದಾಹರಣೆಯಾಗಿ ತಗೊಂಡ್ರು ಅಥವಾ ಒಂದು ಕಂಪ್ಯಾರಿಸನ್ ಮಾಡಿದ್ರು ಅವರು. ಹೌದಲ್ಲ ಸರ್ ಪ್ರತಾಪ್ ಸಿಂಹ ಅವರು? ಅಂದರೆ ಹಿಂದೂ ಹೆಸರಿರೋರೆಲ್ಲ ದೇಶ ಪ್ರೇಮಿಗಳು, ಮುಸಲ್ಮಾನ ಹೆಸರು ಇಟ್ಕೊಂಡವರೆಲ್ಲ ದೇಶ ವಿರೋಧಿಗಳ? ಅದು ಅವರು ಕೀಳು ಮಟ್ಟದ ಅಭಿರುಚಿ ತೋರಿಸುತ್ತೆ ಮೇಡಮ್. ಯಾರೇ ಆಗಲಿ ನಮ್ಮ ದೇಶದಲ್ಲಿ ಎಲ್ಲರೂ ಸಮಾನಾಗಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ದಾರೆ. ಈಗ ಎಲ್ಲರೂ ಟ್ಯಾಕ್ಸ್ ಹಾಗಾದ್ರೆ ಸೋಫಿಯಾ ಕುರೇಶಿ ಮೇಡಮ್ ಅವ್ರನ್ನ ನಾವು ಗೌರವಿಸಬೇಕು, ಹೆಮ್ಮೆಯಿಂದ ಕಾಣಬೇಕು. ಆ ಹೆಣ್ಣು ನಿಜಕ್ಕೂ ನಮ್ಗೆ ಅದು ಕೇಳಿಸ್ಕೊಳ್ಳೋಕೆ ಅಸಹ್ಯ ಆಗುತ್ತೆ. ನನ್ನ ಹೆಂಗೆ ಅಂತಂದ್ರೆ, ನನ್ನ ಮೋದಿ ಸರ್ಕಾರ ಈ ವಿಚಾರದಲ್ಲಿ, ಮೋದಿ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಸೈನ್ಯ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಾನು ದೊಡ್ಡ ಸೆಲ್ಯೂಟ್. ಬಟ್ ನೀವು ದೇಶ ಪ್ರೇಮಕ್ಕೆ ಹಿಂದೂ ನಾಮವನ್ನು, ದೇಶ ವಿರೋಧಿಗಳಿಗೆ ಮುಸಲ್ಮಾನ ಹೆಸರನ್ನು ನೀವು ಉದಾಹರಣೆಯಾಗಿ ಕೊಡ್ತೀರಿ ಅಂತ ಅನ್ನೋದಾದರೆ ಇದು ಈ ಮನಸ್ಥಿತಿ ಹೇಳಿ. ಅದು ನಾನು ಹೇಳಿದೆ, ತುಂಬ ಕೀಳುಮಟ್ಟದ ಮನಸ್ಥಿತಿ ಅದು. ನಾನು ಹೇಳ್ತೀನಿ, ಹಾಗಾದ್ರೆ ಸೈನ್ಯದಲ್ಲಿ ಮುಸಲ್ಮಾನರಿಲ್ವೇ? ಮೇಡಮ್ ಹೇಳ್ತೀನಿ, ಬಿಜೆಪಿ ಕಾಂಗ್ರೆಸ್ ಯಾವಾಗಲೂ ಏನಂದರೆ ಬರೀ ಭೂತಕಾಲದ ಬಗ್ಗೆ ಮಾತ್ರ ಮಾತಾಡುತ್ತೆ, ಭವಿಷ್ಯದ ಬಗ್ಗೆ ಮಾತಾಡಲ್ಲ. ವರ್ತಮಾನದಲ್ಲಿ ಏನು ಮಾಡ್ತಾರೆ ಅವರು ಅಂದರೆ, ಏನೇನು ಅವ್ರಿಗೆ ಅನುಕೂಲ ಸಿಂಧು ರಾಜಕಾರಣ ಬೇಕೋ ಅದನ್ನು ಮಾಡ್ಕೋತಾರೆ. ಇವಾಗ ಮುಂಚೆ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ಇಸ್ಲಾಂ ಮುಸ್ಲಿಮ್ಸವ್ರನ್ನ ಓಲೈಕೆ ಮಾಡ್ತಾ ಇರೋದು, ಇವರು ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಇವರೇನು ಅದಕ್ಕಿಂತ ವಿಭಿನ್ನವಾಗಿ ಹೆಂಗ್ ಮಾಡ್ತಿದ್ದಾರೆ? ಯಾಕೆಂದ್ರೆ ಲಾಸ್ಟ್ ಟೈಮ್ ಅವರು 30 ಲಕ್ಷ ಕಿಟ್ ಕೊಟ್ಟರು ರಂಜಾನಲ್ಲಿ. ಇವ್ರು ಓಲೈಕೆ ಮಾಡಿದ್ರೆ ಅದು ಓಲೈಕೆ ಅಲ್ಲ, ಇವ್ರು ಮಾಡಿದ್ರೆ ಹೋಲೈಕೆ. ಹೆಂಗಾಗಿದೆ ಅಂದ್ರೆ, ಒಂದು ವ್ಯಕ್ತಿ ಹೆಸರು ಧರ್ಮದ ಆಧಾರದ ಮೇಲೆ ಅವ್ರನ್ನ ತಗೊಂಡ್ಬಿಟ್ಟು ನೀವು ಟೆರರಿಸ್ಟ್ ಸಹೋದರಿ ಅಂತ ಕರೆಯುವಂತ ಕೀಳುಮಟ್ಟದ ಅಭಿರುಚಿ ಇದೆಯಲ್ಲ. ಈಗ ಅವ್ರು ಕೊಟ್ಟಿರೋದನ್ನಷ್ಟೇ ಪಾಯಿಂಟ್ ಔಟ್ ಮಾಡಿದಾಗ ದಟ್ ಈಸ್ ದಿ ಡಿಸ್ಕ್ರಿಮಿನೇಷನ್. ನೀವು ಎಲ್ಲರಿಗೂ ಕೊಟ್ಟ ಹಾಗೆ ಅವ್ರಿಗೂ ಕೊಟ್ಟಿದ್ದಾರೆ ಅಂತ ಅಂದುಕೊಂಡ್ರೆ ಅದು ಸಹಜ ಪ್ರಕ್ರಿಯೆ. ನೀವು ಅವ್ರಿಗೂ ಕೊಟ್ಟಿದ್ದಾರೆ ಕಿಟ್ಟು, ಅವ್ರಿಗೂ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲೇ ಶುರುವಾಗೋದು ಭೇದ ಭಾವ. ಅವರಲ್ಲ, ಅವ್ರು ನಮ್ಮವರು.
ಅದನ್ನೇ ನಾನು ಹೇಳಿದೆ, ಇವ್ರು ಮಾತ್ರ ಅದನ್ನು ಹೈಲೈಟ್ ಮಾಡ್ತಾರೆ. ಹಬ್ಬ ಹರಿದಿನಗಳು ಬಂದಾಗ ಇವರು ಹೈಲೈಟ್ ಮಾಡ್ತಾರೆ. ಆದರೆ ಬೇರೆ ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಕ್ಷ, ಯಾವುದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತಾರೆ, ಅವ್ರು ಯಾವುದು ಹೈಲೈಟ್ ಮಾಡ್ತಿರಲಿಲ್ಲ, ಎಲ್ರಿಗೂ ಸರಿಸಮನಾಗಿ ಕಾಣ್ತಾ ಇದ್ರು. ಇವರು ಮಾತ್ರ ಹೈಲೈಟ್ ಮಾಡಿ 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 ಈಗ ನೋಡಿ, ಯಾರು ಕರ್ನಲ್ ಸೋಫಿಯಾ ಖುರೇಶಿ ಅವರು, ಪಾಪ ಅವ್ರ ಬಗ್ಗೆ ಎಷ್ಟು ಕೀಳು ಮಟ್ಟದ, ಆ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ಆಗಿದ್ದವರು, ಅವರು ಅಲ್ಲಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ, ಇವತ್ತು ಕರೆಂಟ್ ಅಫೇರ್ಸ್ ಒಬ್ರು ನಮ್ಮ ದೇಶದ ಗೌರವಾನ್ವಿತ ಹೆಮ್ಮೆಯ ಹೆಣ್ಮಗಳು ಸೋಫಿಯಾ ಖುರೇಶಿ ಅವರು ಟೆರರಿಸ್ಟ್ ಗಳನ್ನ ಹೊಡೆದು ಬಂದ್ರೆ ಅವ್ರನ್ನ ಎಷ್ಟು ಕೀಳಾಗಿ ಹೋಲಿಕೆ ಮಾಡಿದ್ದಾರೆ. ನಿಮ್ಮ ಪಕ್ಷದ ಮುಖಂಡರು, ನಿಮ್ಮ ಪಕ್ಷದ ಮಂತ್ರಿಗಳು ಅವ್ರನ್ನ ಎಷ್ಟು ಕೀಳಾಗಿ ನಾಚಿಕೆ ಬೇಕು. ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳಿದೆ, ದಯವಿಟ್ಟು ನೀವು ಹೋಗ್ಬಿಟ್ಟು ಅಲ್ಲಿ ಮೊದಲು ಕ್ಷಮೆ ಕೇಳ್ಕೊಳ್ಳಿ. ಅವ್ರು ಅದನ್ನ ಗೌರವಿಸ್ತೀವಿ. ಗೌರವಿಸುವಂತ ವಿಷಯನೇ ಇದು. ಎಲ್ಲರೂ ಗೌರವಿಸಬೇಕು. ನಮ್ಮ ದೇಶದ ಸೈನ್ಯದಲ್ಲಿ ಒಬ್ಬ ಸಣ್ಣ ಜವಾನಿಂದ ಹಿಡ್ಕೊಂಡು ಪಕ್ಷದವರೆಗೂ ಯಾರೇ ಒಂದು ಉನ್ನತ ಹುದ್ದೆಯಲ್ಲಿ ಕೀಳು ಮತ್ತೆ ಚಿಕ್ಕ ಹುದ್ದೆಯಲ್ಲಿ ಅವರೆಲ್ಲ ಸೈನಿಕರು ಎಲ್ರಿಗೂ ಗೌರವಿಸಬೇಕು. ಅದು ನಮ್ಮ ದೇಶದ ನಾಗರಿಕ ಕರ್ತವ್ಯ. ಅದು ರಾಷ್ಟ್ರಪತಿ ಎಲ್ಲಾ ಟೈಮ್ ಇದೇ ನೋಡಿ, ನಿಮ್ದು ಇದೇ ದೇಶಭಕ್ತಿ ಇಲ್ಲೇ ಹೆಂಗಿದೆ ಯಾರ್ಯಾರು ಏನೇನ್ ಮಾತಾಡ್ತಾರೆ, ಎಷ್ಟು ಮಾತಾಡ್ತಾರೆ, ಎಷ್ಟು ವಿಷಯ ಮಾತಾಡ್ತಾರೆ, ಕಾಶ್ಮೀರವರೆಗೂ ಎಷ್ಟು ಎಷ್ಟು ಜನ ನಿಮ್ಮ ನಾಯಕರು ಎಂದೆಂತ ಹೇಳಿಕೆಗಳು ಕೊಟ್ಟು ಇವತ್ತು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅವಮಾನ ತಂದಿಟ್ಟಿದ್ದಾರೆ. ಯಾವುದೇ ದೇಶದ ಹೆಣ್ಮಗಳು, ಒಂದು ಸೇನೆ ಕೆಲಸ ಮಾಡೋ ಹೆಣ್ಮಗಳು ಯಾವ ದೇಶದಲ್ಲೂ ಹೋಲಿಕೆ ಮಾಡಿಲ್ಲ. ಈ ಹೋಲಿಕೆ ಮಾಡೋದ್ರಲ್ಲಿ ಅತಿ ಹೆಚ್ಚು ಹೋಲಿಕೆ ಮಾಡಿ ಕೀಳು ಮಟ್ಟದ ಹೋಲಿಕೆ ಮಾಡಿದ್ರು ಬಿಜೆಪಿ ಅವರೇ. ಬಿಜೆಪಿ ಅವರಿಗೆ ಅದು ಕೊಳಕು ಮನಸ್ಥಿತಿಯ ಪ್ರದರ್ಶನ. ಅವರು ಬುದ್ಧಿ ಕಲಿಯಲ್ಲ. ಒಂದು ವೇಳೆ ಯಾರು ಪ್ರಧಾನಮಂತ್ರಿ ಅವ್ರನ್ನ ಏನಾದ್ರು ಟೀಕೆ ಟಿಪ್ಪಣಿ ಮಾಡಿದ್ರೆ ಅವ್ರಿಗೆ ಕೊಟ್ಟ ಹಣೆ ಪಟ್ಟ ಏನಂದ್ರೆ ದೇಶದ್ರೋಹಿ, ಇದೆ ನಿಮ್ದು. ಧರ್ಮ, ಜಾತಿ, ಭಾಷೆ ಇಷ್ಟರಲ್ಲೇ ಮಾತ್ರ ಹೋಲಿಕೆ ಒಂದೇ ಒಂದು ಪಾಯಿಂಟ್ ಮೇಡಮ್ ಹೇಳ್ಬೇಕಾಗಿರೋದು, ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು, ಕಳೆದ ಬಾರಿ ಏರ್ ಸ್ಟ್ರೈಕ್ ಆಗಿರ್ಬೇಕಾದಾಗ ಮೊದಲನೇದಾಗಿ ಸಾಕ್ಷಿ ಕೇಳಿದಂತ ಪಕ್ಷ ಮೇಡಮ್ ಇದು. ಇವತ್ತು ಸೈನ್ಯದ ಬಗ್ಗೆ ಮಾತಾಡ್ತಾರೆ, ಸೈನ್ಯದ ಶಕ್ತಿ ಬಗ್ಗೆ ಮಾತಾಡ್ತಾರೆ. ಇದೇ ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿ ಬ್ರೀಚ್ ಆಗಿದಂತದ್ದು ಪಂಜಾಬ್ ನಲ್ಲಿ. ಈ ವಾಸ್ ಲೆಫ್ಟ್ ಆನ್ ದ ರೋಡ್ ಫಾರ್ 30 minutes. ಇದೇ ಸರ್ಕಾರದ ಇರ್ಬೇಕಾದಾಗ ಇವ್ರು ಸೈನ್ಯದ ಬಗ್ಗೆ ಮಾತಾಡ್ತಾರೆ. ನಾವ್ ಹೇಳೋದಂತಂದ್ರೆ, ಹೇಳೋದು ಬೇರೆ ಮೇಡಮ್, ಕಾರ್ಯನಿರ್ವಹಣೆ ಮಾಡೋದು ಬೇರೆ. ಈ ತರ ದ್ವಂದ್ವ ನೀತಿ ಬೇಡ. ಸೈನ್ಯದ ಪರವಾಗಿ ನಿಂತ್ಕೊಳ್ಳಿ, ದೇಶದ ಪರವಾಗಿ ನಿಂತ್ಕೊಳ್ಳಿ. ನಮ್ಮ ರಾಜಕೀಯಗಳು ಬೇರೆ ಇರಲಿ. ಅದಲ್ಲಿ ಇಂಥ ಸಮಯದಲ್ಲಿ ಒಟ್ಟಾಗಿ ನಡಿಬೇಕು ಅನ್ನೋದು ಹೇಳೋದನ್ನ